ಮಾಸ್ಕ್ ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಇವತ್ತು ಬಹುತೇಕ ಮಕ್ಕಳಿಗೆ ಪೂಜಾ ವಿಧಾನಗಳು ಕಡಿಮೆ ಆಗ್ತಾ ಇದೆ. ಹಿಂದುತ್ವ ವ್ಯವಸ್ಥೆಯಲ್ಲಿ ಪೂಜೆ ಮಾಡ್ತಾರೆ, ಆದರೆ ಅನುಕರಣೆ ಏನು ನಾವು ಅನುಸರಿಸಬೇಕು, ಆ ಅನುಸರಿಸುವಂಥ ರೀತಿ ಬದಲಾಗಿದೆ. ಅಂದರೆ ಗೊತ್ತಿಲ್ಲ, ಸಮರ್ಪಕವಾಗಿ ತಿಳ್ಕೊಳ್ಳೋದಿಲ್ಲ. ನಮ್ಮ ಸಂಪ್ರದಾಯಗಳು, ಆಚಾರ ವಿಚಾರಗಳು, ರೀತಿ ರಿವಾಜುಗಳು ಮತ್ತು ಆಚರಣೆಗಳು, ವಿಧಾನಗಳು ಬೇಕು. ಕಾರಣ ಏನು ಅಂತ ಕೇಳಿದ್ರೆ, ನೀವು ಧರ್ಮ ಮತ್ತು ಕಾನೂನು ಎರಡೂ ಒಂದೇ. ಧರ್ಮದ ಆಧಾರದ ಮೇಲೆ ಕಾನೂನು ರಚನೆ ಆಗಿ ಇವತ್ತು ನೀವು ವೆಹಿಕಲ್ ತೊಗೊಂಡು ಹೋಗ್ಬೇಕಾರೆ, ಟೂ ವೀಲರ್ ತೊಗೊಂಡು ಹೋಗ್ಬೇಕಾರೆ ಲೆಫ್ಟಿಗೆ ಹೋಗಬೇಕು ಅಂತಿದೆ ನಿಯಮ. ನಾನು ಲೆಫ್ಟ್ಗೆ ಯಾಕೆ ಹೋಗ್ಬೇಕು, ನಾನು ರೈಟ್ ಸೈಡ್ ಹೋಗ್ತೇನೆ ಅಂದರೆ ಆಕ್ಸಿಡೆಂಟ್ ಆಗ್ತವೆ. ಹಾಗೆ ಇದು ನೀವು ಪೂಜೆ ಮಾಡುವಂಥದ್ದನ್ನು ಪದ್ಧತಿ ಪ್ರಕಾರ ಮಾಡಬೇಕು, ವಿಧಾನವನ್ನು ಸರಿಯಾಗಿ ಸಮರ್ಪಕವಾಗಿ ಅನುಸರಿಸಬೇಕು. ಇನ್ ಕೇಸ್ ಅದು ಮಾಡದೇ ಇದ್ದರೆ ಅಪಘಾತಗಳು ಜಾಸ್ತಿ ಆಗ್ತವೆ. ಕೆಲವರು ಅಂತಾರೆ, ದೇವರೆಲ್ಲದಾನ, ದೇವ್ರು ಹೆಂಗೆ ಹೇಳ್ಯಾನ, ದೇವ್ರು ಹೆಂಗೆ ಮಾಡ್ಯಾನ, ಅವ್ರು ಮೊದಲು ಇದನ್ನು ನೋಡ್ರಿ ಅಂದ್ರೆ ಗೊತ್ತಾಗತ್ತೆ ನಿಮಗೆ. ಹಿಂಗೆ ಮಾಡ್ಬೇಕಂತ ಏನಿತ್ತೆ? ದೇವ್ರಿಗೆ ಏನಿಲ್ಲ, ಮನಸ್ಸು ಸ್ವಚ್ಛ ಇದ್ರೆ ಸಾಕು. ಯಾರ ಮನಸ್ಸು ಸ್ವಚ್ಛ ಇರ್ತವೆ ಈ ಜಗತ್ತಿನಾಗ? ಏನು ಸ್ವಚ್ಛ ಅಂದ್ರೆ ಏನು? ಇಂಥ ಒಂದು ಪ್ರಶ್ನೆಗಳು. ಸೊ ಇಂಥವಕ್ಕೆಲ್ಲ ಕೆಲವೊಂದಿಷ್ಟು ಮಂದಿ ಭಾಳ ಹೇಳ್ತೀವಿ. ಕೆಲವೊಂದು ಪೂಜೆ ಮಾಡ್ತಾರೆ, ಆ ಬೆರಳುಗಳನ್ನು ಉಪಯೋಗ ಹೆಂಗೆ ಮಾಡಬೇಕು, ಬೆರಳುಗಳ ಮಹತ್ವ ಏನು, ಪೂಜಾ ವಿಧಾನಗಳೇನು, ತೀರ್ಥ ಪ್ರಸಾದ ತೊಗೊಳ್ಬೇಕು ಯಾಕೆ, ದೇವಸ್ಥಾನಕ್ಕೆ ಹೋಗ್ತಾರೆ, ತೀರ್ಥ ಕೊಟ್ಟರು ಎಲ್ಲೆಲ್ಲ ಒರೆಸ್ಕೊಳ್ಳೋದು, ತೀರ್ಥ ತೊಗೊಳೋಕ್ಕೂ ವಿಧಾನ ಇದೆ, ಯಾಕೆ ತಗೋಬೇಕು ಅಂತಲೂ ಇದೆ. ಆಮೇಲೆ ಪ್ರಸಾದ ಅದು ತೀರ್ಥ ಪ್ರಸಾದ, ಹಾಗೆ ಅವುಗಳ ಸ್ವೀಕಾರ, ಫಲ ಮತ್ತು ಬೆರಳುಗಳ ಮಹತ್ವ. ನಮ್ಮ ಕೈ ಒಳಗೆ ಬೆರಳಿದಾವಲ್ಲ, ಆ ಬೆರಳುಗಳ ಮಹತ್ವ ಬಹಳ ಮುಖ್ಯ ಇದೆ. ಪ್ರತಿಯೊಂದು ಬೆರಳಿಗೂ ಒಂದೊಂದು ಮಹತ್ವ ಇದೆ. ಸೊ ಆಮೇಲೆ ಈ ಬೆರಳುಗಳು ಯಾವ್ಯಾವ ಬೆರಳಿಂದ ಕುಂಕುಮ, ಅರಿಶಿನ, ಗಂಧ ಇವೆಲ್ಲ ಹಾಕಬೇಕು, ಅಕ್ಷತೆ ಹೆಂಗೆ ಹಾಕಬೇಕು, ಇವೆಲ್ಲ ನಿಯಮಗಳಿದಾವೆ. ಸೊ ಇವುಗಳ ಜೊತೆಗೆ ಈಗ ಮಹಿಳೆಯರು ಏನು ಮಾಡಿದ್ದಾರೆ, ಈಗ ನಮ್ಮಲ್ಲಿ ಯುವತಿಯರು, ಹೆಣ್ಣು ಮಕ್ಕಳು ಬಳೆ ಧರಿಸೋದು ಬಿಟ್ಟಾರ, ಗಂಧ ಹಚ್ಚೋದು ಬಿಟ್ಟಾರ, ಗಂಧ ಕುಂಕುಮ ಹಚ್ಕೊಳ್ಳೋದು ಬಿಟ್ಬಿಟ್ಟಾರ. ಈಗ ಕ್ರಿಶ್ಚಿಯನ್ ಸ್ಕೂಲ್ಗೆ ಹೋಗ್ತಾರಲ್ಲ, ಅದರ ಎಫೆಕ್ಟ್ ಅವು ಭಾಳಷ್ಟು ಅವರ ಆಚರಣೆಗೆ ಹೋಗ್ಬಿಡ್ತಾ ಇದ್ದಾರೆ. ಸೊ ಹಂಗಲ್ಲ, ಯಾಕೆ ಕುಂಕುಮ ಯಾಕೆ ನೀವು ಹಣೆಗೆ ಹಚ್ಚಬೇಕು, ಗಂಧ ಯಾಕೆ ಹಾಕಬೇಕು, ಬಳೆ ಯಾಕೆ ಹಾಕಬೇಕು, ಮೂಗುತಿ ಯಾಕೆ ಹಾಕೋಬೇಕು, ಆಮೇಲೆ ಓಲೆ ಯಾಕೆ ಹಾಕೋಬೇಕು, ಇವಕ್ಕೆಲ್ಲ ನಿಯಮಗಳದಾವ. ಸೊ ಇವನ್ನೆಲ್ಲ ತಿಳಿಸ್ಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಶಿವಮೊಗ್ಗದಿಂದ ಬಂದಿದ್ದಾರೆ ನವೀನ್ ಶಾಸ್ತ್ರಿ ಶ್ರೀಗಳು. ಅವರು ಬಹಳಷ್ಟು ವಿದ್ವತ್ ಇದರಲ್ಲಿ ಇದೆ. ಸೊ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೆ. ನವೀನ್ ಶ್ರೀಗಳಿಗೆ ನಮಸ್ತೆ. ಮುಖ್ಯವಾಗಿ ನಮ್ಮಲ್ಲಿ ಈ ಪ್ರಶ್ನೆಗಳು ಬರೋದ್ರ ಬಗ್ಗೆ, ಪೂಜೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ. ಅದರಿಂದ ಏನಾಗುತ್ತೆ, ಏನು ಫಲ, ಏನು ನಮ್ಗೆ, ಯಾಕೆ ಮಾಡಬೇಕು ಪೂಜೆ, ಈ ಮಟ್ಟಕ್ಕೆ ಬಂದಾರೆ. ಸೊ ಅವ್ರಿಗೆ ಏನು ಹೇಳ್ತೀರಿ ಅಂತ, ಯಾಕೆ ಮಾಡಬೇಕು ಪೂಜೆ? ಇಲ್ಲ, ನಾನು ಇದನ್ನ ತುಂಬಾ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ ಗ್ರಾಟಿಟ್ಯೂಡ್ ಅನ್ನೋದು ಇರಬೇಕು ಅಂತ ಹೇಳಿ, ಕೃತಜ್ಞತಾ ಭಾವನೆ ಅನ್ನೋದು ಫಸ್ಟ್ ಇರಬೇಕು ಅಂತ ಹೇಳಿ. ಈಗ ನಾವು ಯಾರೇ ಒಬ್ರು ನಮಗೆ ಏನಾರು ಕೊಟ್ರೆ ನಾವು ಹೇಗೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀವಿ, ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ನಾವು ಅದನ್ನ ಚಿಕ್ಕ ಮಕ್ಕಳಿಂದನೂ ಥ್ಯಾಂಕ್ಸ್ ಹೇಳೋದ್ ಕಲಿಸ್ಬಿಡ್ತೀವಿ. ಥ್ಯಾಂಕ್ಸ್ ಹೇಳಿದ ತಕ್ಷಣ ಮತ್ತೆ ವೆಲ್ಕಮ್ ಹೇಳೋದ್ ಕಲಿಸ್ತೀವಿ. ಇದೆರಡು ಒಂಥರ ಪರ್ಯಾಯ ಪದವಾಗಿ ಬೆಳೆಸ್ಕೊಂಡ್ ಬಂದಿದೆ. ಹಾಗೇನೆ ನೋಡಿ, ಈ ಭಗವಂತ ಈ ಪ್ರಕೃತಿನೇ ನಮಗ್ ಕೊಟ್ಟಿದ್ದಾನೆ, ನಮಗೆ ಫ್ರೀಯಾಗಿ ಉಸಿರಾಡಕ್ ಗಾಳಿ ಕೊಟ್ಟಿದ್ದಾನೆ, ಹಣ್ಣು ತಿನ್ನಕ್ ಮರಗಳನ್ನು ಕೊಟ್ಟಿದ್ದಾನೆ, ಮತ್ತೆ ಜೀವನ ಮಾಡೋಕೆ ಈ ಭೂಮಿ ತಾಯಿ ನಮಗೆ ಈ ಭೂಮಿಯಲ್ಲಿ ಜಾಗ ಕೊಟ್ಟಿದ್ದಾಳೆ, ಸ್ಥಳ ಕೊಟ್ಟಿದ್ದಾಳೆ. ನಾವು ಅವ್ರಿಗೆ ಗ್ರಾಟಿಟ್ಯೂಡ್ ಹೆಂಗ್ ಸಲ್ಲಿಸೋದು? ನಾವು ಅವ್ರಿಗೆ ಏನಾರು ಒಂದು ರೀತಿಯಲ್ಲಿ ಕೃತಜ್ಞತೆ ಹೇಳ್ಬೇಕಲ್ಲ. ಆ ಕೃತಜ್ಞತೆ ಹೇಳೋ ಒಂದು ಏನಂತೀವಿ ಪ್ರೋಸೆಸ್ ಅಲ್ಲಿ ಈ ಪೂಜಾ ವಿಧಾನ ಅನ್ನೋವಂಥದ್ದು ತುಂಬಾ ಸಿಂಪ್ಲೆಸ್ಟ್ ಪ್ರೋಸೆಸ್ ಅದು. ಈಗ ಹಗಲು ರಾತ್ರಿ ಆಗದೆ ಇದ್ರೆ, ಸೂರ್ಯ ಚಂದ್ರ ಬರದೇ ಇದ್ರೆ ನಾವ್ ಏನ್ ಬದುಕು ಹೆಂಗಾಗ್ತಿತ್ತು? ಹೌದು, ಅಂತದ್ದೆಲ್ಲ ಕೊಟ್ಟಿರೋದ್ರಿಂದ ಈ ನೀವು ಕೇಳಿದ್ರಿ ಪೂಜೆ ಯಾಕೆ ಮಾಡ್ಬೇಕು ಅಂತಂದ್ರೆ, ನೋಡಪ್ಪ, ನಾನು ಈ ಒಂದು ಎಲ್ಲಾ ಕೊಟ್ಟಿರುವಂತ ಈ ಭಗವಂತನಿಗೆ ನಾನು ತುಂಬಾ ಅಲ್ಪವಾಗಿ ಏನಾರ ಮಾಡಂಗಿತ್ತು ಅಂತಂದ್ರೆ ಅದೇ ಪೂಜಾ ವಿಧಾನ. ಅದು ತುಂಬಾ ಅಲ್ಪ ನಾನು ಹೇಳ್ತಿರೋದು. ನಾವು ಆಕ್ಚುಲಿ ಇದೆಲ್ಲ ಕೊಟ್ಟಿರೋದಕ್ಕೆ ನಾವು ನಮ್ದು ಏನಂತೀವಿ ತಪಸ್ ಮಾಡಿ ನಾವು ಈ ಭೂಮಿ ತಾಯಿಗೆ ಇನ್ನೇನೋ ಒಂದು ಕೊಡುಗೆ ಕೊಟ್ಟು ಹೋಗುವಂತ ಕೆಲಸ ಮಾಡ್ಬೇಕು. ಅಷ್ಟೊಂದು ಶಕ್ತಿ ನನ್ನಲ್ಲಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ನೀನೇ ಕೊಟ್ಟಿರುವಂತ ಹೂವು, ನೀನೇ ಕೊಟ್ಟಿರುವಂತ ಹಣ್ಣನ್ನ ನಿನ್ನೆದುರುಗಡೆ ಇಟ್ಟು ಮತ್ ಅವನೇನ್ ಕಸ್ಕೊಳಲ್ಲ, ತಗೊಳ್ಳೋದಿಲ್ಲ. ಮತ್ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ನೋಡ್ರಪ್ಪ, ನೀವು ಕೊಡುವಂತ 2 ತೆಂಗಿನಕಾಯಿ ಬಾಳೆಹಣ್ಣಿಗೆ ಭಗವಂತ ಕೂತಿಲ್ಲ, ಈ ಜಗತ್ತೇ ಅವಂದು. ಆದ್ರೆ ಆ ಕೊಡೋ ಭಾವನೆ ನಿಮ್ಮಲ್ಲಿದ್ಯಾ? ಆ ಕೊಡೋ ಭಾವನೆ ನಿಮ್ಮಲ್ಲಿದ್ಯಾ? ನೀವು ತಗೊಂಬಂದ್ ಕೊಡ್ತೀರಾ, ನನಗೆ ಅರ್ಪಣೆ ಮಾಡ್ತೀರಾ? ನಾನು ಕೊಟ್ಟಿರೋದನ್ನೇ ನೀವು ನನಗೆ ಅರ್ಪಣೆ ಮಾಡ್ತೀರಾ? ಇದು ಹೆಂಗೆ ಅಂತಂದ್ರೆ, ಇದಕ್ಕೆ ಉದಾಹರಣೆ ಹೇಳ್ತೀನಿ.
ಈಗ ದೊಡ್ಡಲ್ಲಿ ಈಗ ನಾವೇ ಏನ್ ಮಾಡ್ತೀವಿ, ಮಕ್ಕಳಿಗೆ ಚಾಕ್ಲೇಟ್ಸ್ ತಗೊಂಡು ಹೋಗ್ತೀವಿ, ಒಂದು ಕವರಲ್ಲಿ ಒಂದು 10 ಚಾಕ್ಲೇಟ್ ಇಟ್ಕೊಂಡಿರ್ತೀವಿ. ನಾವೇನ್ ಮಾಡ್ತೀವಿ, ಚಾಕ್ಲೇಟ್ಸ್ ಹಿಂಗ್ ಕೊಡ್ತೀವಿ, ತಗೋ ಇಲ್ಲಿ ಅಂತ ಹೇಳ್ತೀವಿ. ಆಮೇಲೆ ನಾವೇನ್ ಮಾಡ್ತೀವಿ, ನಂಗೊಂದ್ ಕೊಡು ಅಂತ ಕೇಳ್ತೀವಿ. ನಾವು ಮಕ್ಳಿಗೆ ಇದನ್ನ ಕೇಳ್ತೀವಲ್ಲ, ಯಾಕಂದ್ರೆ ಏನು, ನಾವು ತಿಂದ್ಬಿಡಕ್ಕ ಇಲ್ಲ, ಅವನಿಗೆ ಆ ಕೊಡೋ ಭಾವನೆ ಇದೆಯಾ ಅಂತ ನಾವು ಚೆಕ್ ಮಾಡಕ್ ನಾವೇನ್ ಮಾಡ್ತೀವಿ, ಮಕ್ಕಳಲ್ಲಿ ನಂಗೊಂದ್ ಚಾಕ್ಲೇಟ್ ಕೊಡು ಅಂತ ಹೇಳ್ತೀವಿ. ಅವ್ನ್ ಕೊಡ್ಲಿಲ್ಲ ಅಂದ್ರೆ ಇಲ್ಲ, ಕೊಡೋದನ್ನ ಕಲಿಬೇಕು ನೋಡಿ, ಹಿಂಗ್ ಕೊಡ್ಬೇಕು ಅಂತ ನಾವು ಅಲ್ಲಿಂದ ಹೆಂಗ್ ಕಲಿಸ್ತೀವಲ್ಲ, ನಾವು ಆ ಸಂಸ್ಕಾರ ಕಲ್ಸೋದ್ ಗೊತ್ತಿದೆ. ಹಾಗೆ ಇದು ಇಡೀ ಜಗತ್ತನ್ನೇ ನನಗೆ ಕೊಟ್ಟಿರುವಂತ ಭಗವಂತನಿಗೆ ನಾನು ತಿರ್ಗಾ ನಾನು ಏನಾರು ಕೊಡ್ಬೇಕಲ್ಲ ಅವನಿಗೆ. ಆ ಕೊಡೋದಕ್ಕೆ ನಾನು ಹೇಳ್ದಂಗೆ ಈ ಪೂಜಾ ವಿಧಾನ ಅನ್ನುವಂಥದ್ದು ತುಂಬಾ ಸಿಂಪ್ಲೆಸ್ಟ್, ತುಂಬಾ ಸುಲಭವಾಗಿ ನಾನು ಏನಾರ ಭಗವಂತನಿಗೆ ಕೊಡ್ಬೋದು ಅಂತಂದ್ರೆ ಅವನ ಆರಾಧನೆ ಮಾಡಿ ಅವನು ಕೊಟ್ಟಿದ್ದನ್ನೇ ನಾನು ತಗೊಂಡೋಗಿ ಮತ್ತೆ ಅವನ ಹತ್ರ ಇಟ್ಟು ನಾನು ಸ್ವೀಕಾರ ಮಾಡುವಂತದ್ದು, ಇದು ಪೂಜಾ ವಿಧಾನ ಅಂತ ನಾನು ಧನ್ಯತಾ ಭಾವ ತೋರೋದು. ಹೌದು, ಗ್ರಾಟಿಟ್ಯೂಡ್ ಅದಿರ್ಲೇಬೇಕು ಸರ್. ಒಬ್ಬ ಮನುಷ್ಯನಿಗೆ ಗ್ರಾಟಿಟ್ಯೂಡ್ ಲೆಸ್ ಆಗ್ಬಾರ್ದು. ಓಕೆ ಓಕೆ ಸರ್. ಈಗ ಹಂಗಾರೆ ಪೂಜೆ ಕೆಲವರು ಹಂಗೆ ದೇವ್ರ ಕಣ್ಕೂಡ ಹಿಂಗೆ ಮಾಡಿ ಇಷ್ಟ ಇಷ್ಟ ಸಾಕು, ಕೃತಜ್ಞತೆ ಸಲ್ಲಿಸಿದಾತು, ಈಗ ಹಂಗೆ ಬಂದ್ಕೊಡು ಥ್ಯಾಂಕ್ಸ್ ಬರೀ ಹ್ಯಾಂಡ್ ಶೇಕ್ ಹಂಗಾಗಿ ಇದು ಈ ಸಿಸ್ಟಮ್ ಅಲ್ಲ. ಇದಕ್ಕೂ ಒಂದು ಪೂಜೆ ಮಾಡೋದಕ್ಕೂ ಒಂದು ವಿಧಾನಗಳಿದಾವೆ. ಏನು ಹೆಂಗೆ ಪೂಜಾದ ವಿಧಾನಗಳೇನು? ಇದು ಪೂಜಾ ವಿಧಾನ ಅಂತ ಬಂದಾಗ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗತ್ತೆ. ಇದಕ್ಕೆ ನಾವು ಶಾಸ್ತ್ರ ಇದೆ, ಈ ರೀತಿನೇ ಮಾಡ್ಬೇಕು ಅನ್ನೋದಿದೆ, ಅದೆಲ್ಲ ಇದೆ. ನಾನು ಅದನ್ನ ಸಿಂಪ್ಲಿಫೈ ಮಾಡಿ ಹೇಳ್ಬಿಡ್ತೀನಿ. ಇದು ಹೆಂಗೆ ಅಂತಂದ್ರೆ, ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಗೆಸ್ಟ್ ಬರ್ತಾರೆ ಅಂತ ಅನ್ಕೊಂಡ್ಬಿಡೋಣ. ಈಗ ಒಂದು ಪೂಜಾ ವಿಧಾನ ಅಂತಂದ್ರೆ, ಈಗ ಉದಾಹರಣೆಗೆ ಇವತ್ತು ನಮ್ಗೆ ಗಣೇಶ ಚತುರ್ಥಿ ಇದೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಗಣಪತಿ ಹಬ್ಬ. ನಾನು ಅದನ್ನ ಹೇಗೆ ಆಚರಿಸ್ಬೇಕು, ನಾನು ಯಾಕೆ ಗಣಪತಿ ಹಬ್ಬ ತಗೊಂಡೆ ಅಂತಂದ್ರೆ, ಯಾವ್ದಾರ ಒಂದು ಉದಾಹರಣೆಯಾಗಿ ಒಂದು ಇಟ್ಕೊಂಡು ಅದನ್ನ ನಾನು ಹೇಳೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಅವತ್ತಿನ ದಿನ ಗಣಪತಿ ನಮ್ಮ ಮನೆಗೆ ಬರ್ತಾರೆ ಅಂತ. ಗಣಪತಿ ನಮ್ಮ ಮನೆಗೆ ಬಂದಾಗ, ಈಗ ಯಾರೋ ಒಬ್ರು ಗೆಸ್ಟ್ ನಮ್ಮ ಮನೆಗೆ ಬಂದಾಗ ನಾವೇನ್ ಮಾಡ್ತೀವಿ, ಬಂದ್ರ ಬನ್ನಿ ಕಾಲ್ ತೊಳ್ಕೊಂತೀರಾ, ಕಾಲ್ ತೊಳ್ಕೊಳ್ರಿ, ನೀರ್ ಕೊಡ್ಲಾ, ಕಾಫಿ ಕೊಡ್ಲಾ, ಮತ್ತೆ ಟವಲ್ ಕೊಡ್ಲಾ, ಕೂತ್ಕೊಳ್ರಿ, ಚೇರ್ ಹಾಕ್ತಿವಿ, ಕೂರಿಸ್ತೀವಿ. ಅವ್ರಿಗೆ ನಾವು ಒಳ್ಳೊಳ್ಳೆ ಅಡ್ಗೆ ಮಾಡ್ಬಿಟ್ಟು ಬಡಿಸ್ತೀವಿ, ಒಳ್ಳೆ ಆತಿಥ್ಯ ಮಾಡ್ತೀವಿ. ಅವರಿಗೆ ನಾವು ಏನೋ ತೃಪ್ತರಾಗಿ, ಮತ್ತೆ ಅವ್ರಿಗೆ ಎಲ್ಲ ಒಳ್ಳೆದೆಲ್ಲ ಅಡಿಕೆ ಕೊಟ್ಟು, ಒಳ್ಳೆ ಮಲಗಕ್ಕೆ ಜಾಗ ಮಾಡಿಕೊಟ್ಟು, ಸೋಫಾ ಇದು ಏನೋ ಹಾಸಿಗೆ ಎಲ್ಲ ಹಾಕೊಟ್ಟು, ದಿಮ್ ಕೊಟ್ಟು, ನೀವು ಆರಾಮಾಗಿ ವಿಶ್ರಾಂತಿ ಮಾಡ್ರಿ ಅಂತ ನಾವು ಹೇಗ್ ಮಾಡ್ತೀವೋ, ಈ ಪೂಜಾ ವಿಧಾನದಲ್ಲೂ ಅದೇ ಇರೋದು. ಅದನ್ನ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಷೋಡಶ ಉಪಚಾರ ಪೂಜೆ, 16 ರೀತಿಯಲ್ಲಿ ನಾವು ಪೂಜೆಗಳನ್ನ ಮಾಡ್ತೀವಿ ಅಂತ ಷೋಡಶೋಪಚಾರ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗತ್ತೆ ಅಂತಂದ್ರೆ, ಫಸ್ಟ್ ಬರ್ತಿದ್ದಂಗೆನೆ ಅರ್ಘ್ಯ ಕೊಡೋದು. ಅರ್ಘ್ಯ ಅಂದ್ರೆ ಕೈ ಕಾಲು ತೊಳೆಯಕ್ ನೀರ್ ಕೊಡೋದು ಅಂತ. ಪಾದ್ಯ ಅಂದ್ರೆ ಕುಡಿಯಕ್ ನೀರ್ ಕೊಡೋದು ಅಂತ. ಆಮೇಲೆ ಆಸನ ಹಾಕಿ ಕೂರಿಸ್ತೀವಿ. ಆಮೇಲೆ ಅವರಿಗೆ ಸ್ನಾನ ಮಾಡಿಸ್ತೀವಿ. ಆಮೇಲೆ ವಸ್ತ್ರ ಸಮರ್ಪಣೆ ಮಾಡ್ತೀವಿ. ಆಮೇಲೆ ನೈವೇದ್ಯ ಮಾಡ್ತೀವಿ, ಧೂಪ ಹಚ್ತೀವಿ, ದೀಪ ಹಚ್ತೀವಿ. ಕೊನೆಗೆ ನಮ್ ಕೋರಿಕೆ ಅವ್ರ ಹತ್ರ ಬಂದ ತಕ್ಷಣ ನಂಗೆ ಇದು ಕೊಡೋ ಅಂತ ಕೇಳಲ್ಲ ನಾವು. ಯಾರ ಅತಿಥಿ ಬಂದಾಗ ನಾವೇನಂತೀವಿ, ಎಲ್ಲಾ ಮುಗಿದ್ಮೇಲೆ ನಮ್ದೊಂದು ಇತ್ತು ನೋಡ್ರಿ, ಹಿಂಗೆ ನಾವು ಹೆಂಗ್ ಡಿಸ್ಕಸ್ ಮಾಡ್ತೀವೋ ಹಂಗೆ, ಯಾವಾಗ ಎಲ್ಲಾ ಮುಗಿದು ಊಟ ಎಲ್ಲ ಆಗಿ ಸಂತೃಪ್ತರಾದಾಗ ನಾವು ಹೇಗ್ ಮಾತಾಡ್ತೀವೋ ಆ ರೀತಿಯಲ್ಲಿ ಮಾಡುವಂತದ್ದು ಈ ಪೂಜಾ ವಿಧಾನನೂ ಹಾಗೇನೆ. ಇದು ಷೋಡಶೋಪಚಾರ. ಏನಾಗ್ಬಿಟ್ಟಿದೆ, ನಿತ್ಯ ನಾವು ಮನೆಯಲ್ಲಿ ಷೋಡಶೋಪಚಾರ ಪೂಜೆ ಮಾಡ್ಬೇಕು ಅಂತಾನೆ ಇರುವಂತದ್ದು ಶಾಸ್ತ್ರದಲ್ಲಿ. ಬಟ್ ಈಗಿನ ಕಾಲ ನಾವೇನಾಗತ್ತೆ, ಎಲ್ಲದನ್ನು ಈ ದೇಶ, ಕಾಲ ಮತ್ತೆ ಪಾತ್ರ ಅನ್ನೋ ವಿಚಾರದಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಶಾಸ್ತ್ರ ಹಿಂಗ್ ಹೇಳಿದೆ, ನೀನ್ ಹಿಂಗ್ ಮಾಡ್ಲೇಬೇಕು, ಹೌದು ಮಾಡ್ಲೇಬೇಕು. ಆದ್ರೆ ಶಾಸ್ತ್ರದಲ್ಲೂ ಏನ್ ಮಾಡಿದ್ದಾರೆ, ಡಿಸ್ಕೌಂಟ್ ಆಫರ್ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯ ಕಲ್ಪ, ಅನುಕಲ್ಪ ಅಂತ 2 ಇದೆ. ಇದು ನಾವು ಹೇಳ್ಬಾರ್ದು, ತಪ್ಪಾಗುತ್ತೆ, ನಾವು ಶಾಸ್ತ್ರದ ದಾರಿ ತಪ್ಪಿಸ್ದಂಗೆ ಆಗತ್ತೆ. ಆದ್ರೆ ಏನ್ ಮಾಡೋದು, ಈ ಕಲಿಯುಗದಲ್ಲಿ, ಈಗಿರೋ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅಟ್ಲೀಸ್ಟ್ ನಿನಗೆ ಮುಖ್ಯ ಕಲ್ಪ ಮಾಡಕ್ಕಾಗಿಲ್ಲ ಅಂತಂದ್ರು ಷೋಡಶೋಪಚಾರ ಪೂಜೆನೇ ಮಾಡ್ಬೇಕು, ಅದಾಗ್ತಾ ಇಲ್ಲಪ್ಪ, ಅದು ಮುಖ್ಯ ಕಲ್ಪ, ಅದು ನನಗೆ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅನುಕಲ್ಪ, ಪಂಚ ಉಪಚಾರ ಪೂಜೆ ಅಂತಿದೆ. 5 ರೀತಿ ಉಪಚಾರ ಮಾಡೋದು ಅಂತ ಹೇಳಿ. ಈಗ ಹೆಂಗೆ ಷೋಡಶೋಪಚಾರ ಅಂದ್ರೆ 16 ರೀತಿ, ಪಂಚೋಪಚಾರ ಅಂತಂದ್ರೆ 5 ರೀತಿ. ಸೊ 5 ರೀತಿನಾರ ಉಪಚಾರ ಮಾಡಿ ನೀನು ಒಂದು ತೃಪ್ತಿಯನ್ನ ಪಡೆಯಪ್ಪ, ನೀನು ಧನ್ಯತಾ ಭಾವ ಆಗು, ನಿನಗೆ ಅಲ್ಲಿಂದ ಬೆನಿಫಿಟ್ ಅಂತೇಳಿ. ಈಗ ಏನೋ ನಾ ಪೂಜೆ ಮಾಡಿದ್ರೆ ಭಗವಂತ ಉದ್ಧಾರ ಆಗಲ್ಲ, ಅದು ನನ್ನ ಉದ್ಧಾರಕ್ಕೆ, ನನ್ನ ಏಳಿಗೆಗೆ, ನನ್ನ ಉನ್ನತಿಗೆ, ನನ್ನ ಸಂತತಿಯ ಅಭಿವೃದ್ಧಿಗೆ ನಾನು ಮಾಡ್ತಿರೋದು ಪೂಜೆ. ಇದು ಯಾರಿಗೋ ಮೆಚ್ಚಕ್ಕಲ್ಲ, ಅದು ನನಗೇ ತಿರ್ಗಾ ಬರುತ್ತೆ. ಯಾವ ರೀತಿಯಲ್ಲಿ ಬರುತ್ತೆ, ಬ್ಲೆಸ್ಸಿಂಗ್ಸ್ ರೀತಿಯಲ್ಲಿ ಬರುತ್ತೆ, ನನಗೆ ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ಬರುತ್ತೆ, ಒಂದು ಕವಚ ಆಗಿ ನಮ್ಮನೆ ಮುಂದೆ ಬಂದು ನಿಲ್ಲುತ್ತೆ. ಅದು ಎಷ್ಟೋ ನೆಗೆಟಿವ್, ನನ್ನ ಬಗ್ಗೆ ಅಸೂಯೆ ಪಡೋರು ಇರ್ತಾರೆ, ನನ್ನ ಬಗ್ಗೆ ಏನೋ ಮಾಡಿಸೋರು ಇರ್ತಾರೆ, ಅಥವಾ ನನ್ನ ನೋಡಿ ಶತ್ರುಗಳಿರ್ತಾರೆ, ಜಲಸ್ ಆಗೋರು ಇರ್ತಾರೆ. ಸೊ ಈ ತರದನ್ನೆಲ್ಲ ಈಗ ನಾವು ಈವಿಲ್ ಐ ಅಥವಾ ದೃಷ್ಟಿ ದೋಷ ಅಂತ ಹೇಳ್ತೀವಿ.
ಈ ತರದ್ದೆಲ್ಲದನ್ನ ತಡೆಯೋದು ಯಾವುದು ಅಂತಂದ್ರೆ ದೈವ ಬಲ. ಈ ದೈವ ಬಲ ಬರೋದು ಹೇಗೆ ಅಂತಂದ್ರೆ ಈ ವಿಧಾನದಿಂದ ನಮಗೆ ಯಾವಾಗ, ನಾನು ಮತ್ತೆ ಅಲ್ಲಿಗೆ ಬರ್ತೀನಿ, ಏನು ಗ್ರಾಟಿಟ್ಯೂಡ್ ಅನ್ನೋದು ಇರ್ಬೇಕು ನಮಗೆ. ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಇರ್ಬೇಕಾಗಿರೋದೇ ಗ್ರಾಟಿಟ್ಯೂಡ್. ನಮಗೆ ಆ ಕೃತಜ್ಞತಾ ಭಾವ ಇರಬೇಕು. ನಾವು ನಮಗೆ ಸಿಕ್ಕಿರೋದ್ರಿಂದ ನಾವು ಅದನ್ನ ತಿರ್ಗಾ ನಾನು ಅವನಿಗೆ ಅರ್ಪಿಸ್ತೀನಿ ಅನ್ನೋ ಭಾವನೆ ನನ್ನಲ್ಲಿ ಇತ್ತು ಅಂತಂದ್ರೆ ಆ ಭಗವಂತ ನಮ್ಮನ್ನ ಸದಾ ಕಾಪಾಡ್ತಾನೆ. ಇದು ಹೇಗಿದು ಪಂಚ ಅದು ಪಂಚ ಉಪಚಾರ ಪೂಜೆಯಲ್ಲಿ ಏನ್ ಮಾಡಿದ್ದಾರೆ, ಈಗ ಮುಖ್ಯ ಕಲ್ಪದಲ್ಲಿ ಏನ್ 16 ಇದೆ, ಈಗ ನಾನು 16 ಮಾಡ್ತಾ ಕೂತ್ಕೊಂಡ್ರೆ ನನಗೆ 1 ಗಂಟೆ ಬೇಕು. ಪಂಚೋಪಚಾರ ಪೂಜೆ ಮಾಡಿದ್ರೆ 10 ನಿಮಿಷದಲ್ಲಿ, ಇದರಲ್ಲಿ ಕಮ್ಮಿ ಮಾಡ್ತಾರೆ ಅಷ್ಟೇ. ಅರ್ಘ್ಯ ಪಾದ್ಯ ಮಾಡ್ತಿದ್ದಂಗೆ ಡೈರೆಕ್ಟ್ ನೈವೇದ್ಯ, ಅಲ್ಲಿ ಸ್ನಾನ ಮತ್ತೆ ವಸ್ತ್ರ ಸಮರ್ಪಣೆ ಅದಿರಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಯಾಕೆ ಈ ತರ ಡಿಸ್ಕೌಂಟ್ ಅಂದ್ರೆ ನಾ ಯಾಕೆ ಕಮ್ಮಿ ಮಾಡಿದ್ದಾರೆ ಇದರಲ್ಲಿ ಅಂತಂದ್ರೆ, ಇಷ್ಟು ಮಾಡ್ಲೇಬೇಕು, ಆಗದೇ ಇದ್ದ ನೀನಿಗೆ ಆಗ್ತಾ ಇಲ್ಲ ಅಂತ ಇದ್ದಾಗ ಮಿನಿಮಮ್ ಅಂದ್ರೆ ಪ್ರಿಫರೆನ್ಸ್ ಈ 5 ಕಾರು ನೀನ್ ಕೊಡಬೇಕು ಅಂತ. ಸೊ ಹಂಗಾಗಿ ಪಂಚೋಪಚಾರ ಪೂಜೆ ಅಂತಾನು ಮಾಡಿದ್ದಾರೆ. ಅದಕ್ಕೆ ನಾ ಹೇಳಿದೆ ಮುಖ್ಯ ಕಲ್ಪ ಅನುಕಲ್ಪ ಅಂತ ಇರುತ್ತೆ. ಈಗ ನಾನು ಅದಕ್ಕೆ ಉದಾಹರಣೆ ಹೇಳ್ತೀನಿ. ನಾವು ಯಾವ್ದೋ ಒಂದು ಜಪ ಇರುತ್ತಪ್ಪ, ನಾನು ಯಾವ್ದೋ ಒಂದು ಮಂತ್ರ ಉಪದೇಶ ಆಗಿರುತ್ತೆ, ನಾನು ಜಪ ಮಾಡ್ಬೇಕು. ಆ ನ್ಯಾಯವಾಗಿರೋದೇನು ಅಂತಂದ್ರೆ ಏನು, ನಾವು ಪ್ರಾತಃ ಕಾಲದಲ್ಲಿ 1008 ಸತಿ ಮಾಡಬೇಕು, ಮಧ್ಯಾಹ್ನದಲ್ಲಿ 1008 ಸತಿ ಮಾಡಬೇಕು, ಅಥವಾ ಸಾಯಂಕಾಲ ಮತ್ತೆ 1008 ಸತಿ ಮಾಡಬೇಕು, 3000 ನಾವು 36 ಸತಿ ಮಾಡಬೇಕು, 24 ಸತಿ ಮಾಡಬೇಕು ಅನ್ನೋದಿದೆ. ಆದ್ರೆ ಅದು ಮುಖ್ಯ ಕಲ್ಪ. ಈಗ ನಾನು ಮುಖ್ಯ ಕಲ್ಪ ಮಾಡಕ್ ಆಗಲ್ಲ. ಅವಾಗೇನು ಅಟ್ಲೀಸ್ಟ್ 108 ಮಾಡು, ಅದು ಡಿಸ್ಕೌಂಟ್ ಆದಂಗೆ ಲೆಕ್ಕ. ಅಂದ್ರೆ ನಿನಗೆ ಅಷ್ಟ್ ಮಾಡಕ್ ಆಗ್ತಿಲ್ಲಲ್ಲಪ್ಪ, ಇಷ್ಟಾರ ಮಾಡು. ಅದೇ ಏನಾಗಿದೆ, ಸಾಕಷ್ಟು ಜನ ಇದನ್ನ ಹೇಳಿರ್ತಾರೆ, ನಮಗೆ ಬೇರೆದಕ್ಕೆ ಟೈಮ್ ಇರುತ್ತೆ, ನಾವು ಡಿಸ್ಕೌಂಟ್ ಮಾಡೋದೇ ದೇವ್ರ ಪೂಜೆಯಲ್ಲಿ. ಉದಾಹರಣೆಗೆ ಹೇಳ್ತೀನಿ, ಈಗ ನೀರ್ ಬರ್ಲಿಲ್ವಾ, ಬಿಡು ನಾಳೆ ದೇವ್ರ ಪೂಜೆ ಇಲ್ಲ ಅಂದ್ರೆ, ನೀರ್ ಬರ್ಲಿಲ್ಲ ಅಂದ ತಕ್ಷಣ ನಾಳೆ ನಾನು ನೀರ್ ಕುಡಿಯಲ್ಲ ಅಂತ ಅನ್ನಲ್ಲ. ನನಗ್ ನೀರ್ ಬೇಕೇ ಬೇಕು, ನಂದು ಏನೋ ಬೇರೆದಕ್ಕೆಲ್ಲ ಬೇಕೇ ಬೇಕು. ಆದ್ರೆ ಯಾವ್ದನ್ನ ಬಿಟ್ಬಿಡ್ತೀನಿ ನಾನು, ದೇವ್ರ ಪೂಜೆ ಬಂದು ನಿಲ್ಲತ್ತೆ, ಈ ಪೂಜಾ ವಿಧಾನಕ್ಕೆ ಬಂದು ನಿಲ್ಲುತ್ತೆ. ಇದು ಯಾಕೆ ಮಾಡ್ಬೇಕು ಅನ್ನೋ ಕ್ವಶನ್ ಶುರು ಆಗುತ್ತೆ. ಯಾಕೆ ಮಾಡ್ಬೇಕು, ಇದು ಹಿಂಗ್ ಬಿಟ್ಟಿದ್ದೀನಿ, ನೀವು ಹೇಳಿದ್ರಲ್ಲ, ಹಾಗಾಗ್ಬಿಡುತ್ತೆ. ನಾನು ಯಾವಾಗ ಈ ಗ್ರಾಟಿಟ್ಯೂಡ್ ಅನ್ನೋದಿಲ್ಲ ಅಂತಂದ್ರೆ ಮನುಷ್ಯ ಬದುಕಿದ್ದು ವೇಸ್ಟ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ಕನಿಷ್ಠ ಪಕ್ಷ ದೀಪ ಹಚ್ಚಿ ನಮಸ್ಕಾರ ಅದು ನಾವೇನ್ ಹೇಳ್ತೀವಿ, ಅದೇ ಇದ್ರಲ್ಲಿ ಏನಾಗುತ್ತೆ ಅನುಕಲ್ಪದಲ್ಲಿ ಮತ್ತೆ ಅದು ಏನ್ ಹೇಳ್ತಾರೆ, ಅದಕ್ಕೆ ಶಾಸ್ತ್ರ, ಈಗ ನೀವು ಧರ್ಮ ಬಗ್ಗೆನೇ ಕೇಳ್ತಿದ್ರಿ, ಧರ್ಮಾಚರಣೆ ಬಗ್ಗೆನೇ ಕೇಳ್ತಾ ಇದ್ದೀರಿ, ಪೂಜಾಚರಣೆನೂ ಒಂದು ಧರ್ಮದ ಒಂದು ಭಾಗ. ಸೊ ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ನಾಶಕ್ತೆ ಧರ್ಮ ಚೋದನ ಅಂತ. ಅಂದ್ರೆ ಯಾವಾಗ ಒಬ್ಬ ಮನುಷ್ಯನಿಗೆ ಶಕ್ತಿ ಇಲ್ಲ ಅವಾಗ ಧರ್ಮ ಆದೇಶಿಸಲ್ಲ ಅಂತ. ಈಗ ನನಗೆ ತಿನ್ನಕ್ಕಿಲ್ದಾಗ ನೀನ್ ನನಗ್ ನೈವೇದ್ಯ ತಗೊಂಬಂದ್ ಇಡು ಅಂತ ಧರ್ಮ ಹೇಳಲ್ಲ, ಭಗವಂತ ಹೇಳಲ್ಲ. ಅಲ್ಲಪ್ಪ ನನಗೇ ಇಲ್ಲ ತಿನ್ನಕ್ಕೆ, ನಿನಗೇನ್ ಇಡ್ಲಿ ನಾನು. ಅದಕ್ಕೆ ಕೃಷ್ಣ ಹೇಳ್ಬಿಟ್ಟ, ಕೊನೆಗೆ ಅವನೇನ್ ಹೇಳ್ದ, ಪತ್ರಂ ಪುಷ್ಪಂ ಫಲಂ ತೋಯಂ, ಎಲೆ ತಂದಿಡು, ಹೂವು ತಂದಿಡು, 1 ಲೋಟ ನೀರಿಡೋ ಮರೆ ನನ್ನ ಎದುರುಗಡೆ ಸಾಕು ಅಂತಾನೆ. ಅಂದ್ರೆ ಅಷ್ಟು ಕನಿಷ್ಠ 1 ಲೋಟ ನೀರಿಟ್ಟು ನಾನು ನೈವೇದ್ಯ ಮಾಡ್ಬೋದು. ನೋಡಿ ಎಷ್ಟು ಸರಳ ಭಗವಂತ ಅಂತಂದ್ರೆ. ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ. ಭಗವಂತ ಅಂದ್ರೆ ಏನೋ, ಭಗವಂತ ಅಂದ್ರೆ ನಾವು ಹಿಂಗೆ ಅಂತ ನಾವು ಅದು ಇಮ್ಯಾಜಿನೇಷನ್ ಮಾಡ್ಕೊಂಡಿದೀವಿ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಸರಳವಾಗಿ ಯಾವಾಗ್ಲೂ ನಮ್ ಜೊತೆಗೇ ಇರೋಂತ ನಮ್ಮ ಸ್ನೇಹಿತಂತರ ಭಗವಂತ ಅಂತ. ನಿಮ್ಮನ್ನ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮನ್ನ ಕರೆಕ್ಟ್ ಆಗಿ ಕರ್ಕೊಂಡು ಹೋಗೋನ್ ಯಾರು ಅಂತಂದ್ರೆ ಭಗವಂತ ಅಂತೇಳಿ. ರಕ್ಷಣೆ ಮಾಡೋದು. ಹೌದು, ಅವನ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಭಗವಂತ. ಹೌದು, ಅವನ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದ್ರೆ ಗ್ರಾಟಿಟ್ಯೂಡ್ ಭಾವನೆ ಇದೆಯಾ ನೋಡ್ತಾರೆ, ಧನ್ಯತಾ ಭಾವನೆ. ನಮ್ಮಲ್ಲಿ ಆ ಭಾವನೆ ಇದೆಯಾ, ಅದು ಇಂಪಾರ್ಟೆಂಟು. ಆ ಭಾವನೆ ನಾನು ಅರ್ಪಿಸೋದು ಹೇಗೆ, ಅದಕ್ಕೆ ಏನ್ ಮಾಡಿದರೆ ಒಂದು ಪ್ರೊಸೀಜರ್ ಕೊಟ್ಟಿದ್ದಾರೆ. ಈಗ ನಾವು ಪೂಜಾ ವಿಧಾನದಲ್ಲಿ, ಧರ್ಮಶಾಸ್ತ್ರದಲ್ಲಿ ಒಂದೊಂದು ಪ್ರೊಸೀಜರ್ಗಳನ್ನ ಕೊಟ್ಟಿದ್ದಾರೆ, ಅದನ್ನ ನಾನು ಫಾಲೋ ಮಾಡ್ಬೇಕು ಅಂತ ಹೇಳಿ. ಈಗ ಮುಖ್ಯವಾಗಿ ಈ ತೀರ್ಥ ಪ್ರಸಾದ ಸ್ವೀಕಾರ ಫಲ ಏನು, ಅದಕ್ಕೆ ತೀರ್ಥ ತಗೋಬೇಕು. ತೀರ್ಥ ಅಂದ್ರೆ ಏನು, ಪ್ರಸಾದ ಅಂದ್ರೆ ಏನು? ಏನಾಗುತ್ತೆ, ಯಾವುದೇ ಒಂದು ದೇವಸ್ಥಾನ, ಈಗ ತೀರ್ಥ ಅನ್ನೋದು ಹೇಗೆ ಆಗತ್ತೆ, ಅದು ನನ್ನ ಕೈಯಲ್ಲಿರೋ ತನಕ ನೀರು, ಅದು ಭಗವಂತನ ತಲೆ ಮೇಲೆ ಬಿದ್ಮೇಲೆ ಅದು ತೀರ್ಥ. ಎಲ್ಲಾ ನೀರು ತೀರ್ಥ ಅಲ್ಲ. ಅದು ಅಭಿಷೇಕ ಆಗಿರೋಂತ ನೀರಿಗೆ ಮಾತ್ರ ನಾವು ತೀರ್ಥ ಅಂತ ಕರೆಯೋದು. ಹಾಗೆ ನಾನ್ ಮನೇಲಿ ಮಾಡಿಟ್ಟಿರೋ ಹುಗ್ಗಿ, ಅದು ಬರೀ ಹುಗ್ಗಿ, ಆದ್ರೆ ದೇವ್ರ ಮುಂದೆ ಇಟ್ಟು ಅವನಿಗೆ ಅರ್ಪಣೆ ಮಾಡಿದ್ಮೇಲೆ ಆ ಹುಗ್ಗಿ ಅನ್ನೋದು ಪ್ರಸಾದ ಆಯ್ತು ಅಂತ. ಅದಕ್ಕೆ ಆ ವಿಶೇಷ ಶಕ್ತಿ ಬರುತ್ತೆ ಅಂತ, ಚೈತನ್ಯ ಶಕ್ತಿ ಬರುತ್ತೆ ಅಂತ. ಹೇಗ್ ಬಂದ ಚೈತನ್ಯ ಶಕ್ತಿ ಅಂತಂದ್ರೆ ಅವನ ಕರುಣೆಯಿಂದ ಬಂತು ಅಂತ ನಾವ್ ಹೇಳ್ತೀವಿ. ಅದಕ್ಕೆ ನಾವ್ ಹೇಳ್ತೀವಿ, ಯಾವಾಗ ನೀವು ಈಗ ಸುಮಾರು ಜನ ನಾನು ನೋಡಿದ್ದೀನಿ ಆ ತರ ಧರ್ಮಾಚರಣೆ ಮಾಡೋರು ಇದ್ದಾರೆ. ಯಾವ ರೀತಿ ಮಾಡೋರು ಇದ್ದಾರೆ ನೋಡಿ, ಎಷ್ಟು ಸರಳ ಅಂತ ನಾನು ಹೇಳಕ್ ಯಾವಾಗ್ಲೇ ಹೇಳಿದೆ ನಿಮಗೆ. ಪತ್ರಂ ಪುಷ್ಪಂ ಫಲಂ ತೋಯಂ ಎಕ್ಸಾಂಪಲ್ ಕೊಟ್ಟೆ.
ಈಗ ನಾವು ತಿಂಡಿ ತಿನ್ಬೇಕಾದ್ರೆ ಅವ್ರು ಮೊದಲನೇ ತುತ್ತು ಏನಿರುತ್ತೆ ಹಿಂಗ್ ತಗೊಂಡು ಕಣ್ಣಿಗೆ ಹೊತ್ಕೊಂಡು ಹಿಂಗ್ ತಿಂತಾರೆ. ಅಂದ್ರೆ ಆ ಮೊದಲನೇ ತುತ್ತು ನಿನಗೆ ಅರ್ಪಿಸ್ತಿದೀನಿ ಅನ್ನೋ ಭಾವನೆಯಲ್ಲಿ ಇದು ತಿಂದಾಗ ನಾನ್ ತಿಂತಾ ಇರೋ ತಿಂಡಿನೂ ಪ್ರಸಾದ ಆಗತ್ತೆ, ಓಕೆ, ನಾನ್ ಕುಡಿತಾ ಇರೋ ನೀರುನು ತೀರ್ಥ ಆಗತ್ತೆ. ಹಾಗಾಗಿ ಈ ತೀರ್ಥ ಅನ್ನೋದನ್ನ ಅದಕ್ಕೊಂದು ಮರ್ಯಾದೆ ಇರುತ್ತೆ ತೀರ್ಥಕ್ಕೆ. ಅದಕ್ಕೆ ಯಾವಾಗ್ಲೂ ನೋಡಿ, ತೀರ್ಥ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ನಿಮಗೆ ಲೋಟ ಗಟ್ಲೆ, ಲೀಟರ್ ಗಟ್ಲೆ, ಚಂಬು ಗಟ್ಲೆ ಕೊಡಲ್ಲ, ಜಸ್ಟ್ ಇಷ್ಟೇ ಕೊಡ್ತಾರೆ. ಯಾಕೆ ಅಂತಂದ್ರೆ ಅದು ಅಷ್ಟೇ ತಗೋಬೇಕು, ಅದಕ್ಕೆ ಅಷ್ಟೇ ಪವಿತ್ರ ಭಾವ ಇದೆ ಅದಕ್ಕೆ. ಇದು ತಗೊಂಡು ಮನೆಗೆ ತಗೊಂಡೋಗಿ ಇಟ್ಕೊಂಡು ಚಂಬು ಗಟ್ಲೆ ಇಟ್ಕೊಂಡು ಅಲ್ಲ, ಅದು ಹೀಗೆ ತಗೋಬೇಕು, ಇಷ್ಟೇ ತಗೋಬೇಕು ಅದನ್ನ. ನಮ್ ಕೈಯಲ್ಲಿ ಇಷ್ಟೇ ಬೊಕ್ಸಲ್ಲಿ ಇಷ್ಟೇ ಬರುವಂತದ್ದು ಅದನ್ನ ಆ ಪೋಷಣ ಹೀಗೆ ತಗೋಬೇಕು ಅಂತ ಹೇಳಿ ನಾವೇನ್ ಹೇಳ್ತೀವಿ. ತೀರ್ಥ ತಗೊಂಡಾದ್ಮೇಲೆ ನಾವು ಇದನ್ನ ನಾವು ಏನ್ ಹೇಳ್ತೀವಿ, ಅಂಗುಷ್ಟ ಅಂತ ಹೇಳ್ತೀವಿ. ಈ ಬೆರಳನ್ನ ಅಂಗುಷ್ಟ ಅಂತ ಹೇಳ್ತೀವಿ. ಈ ಅಂಗುಷ್ಟ ಬೆರಳನ್ನ ಅನಾಮಿಕ ಬೆರಳು ಅಥವಾ ಉಂಗುರದ ಬೆರಳಿಗೆ ತಾಗಿಸಿ ಹೀಗೆ ತಾಗಿಸ್ಬಿಟ್ಟು ಹೀಗೆ ತೀರ್ಥ ತಗೋಬೇಕು ಅಂತ. ಹೀಗೆ ತೀರ್ಥ ತಗೋಬೇಕು. ಹೀಗೆ ತೀರ್ಥ ತಗೊಂಡಾದ್ಮೇಲೆ ಯಾಕೆ ಅಂಗುಷ್ಟ ಬೆರಳಿನ ತುದಿಯಲ್ಲಿ, ಈ ಎರಡು ತುದಿಯಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ, ಅದು ಯಾರ್ಯಾರ ವೀಕ್ಷಕರಲ್ಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ, ಈ ಅಂಗುಷ್ಟದ ತುದಿಯಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಅಶ್ವಿನಿ ದೇವತೆಗಳ ವಿಶೇಷ ಏನು ಅಂತಂದ್ರೆ, ಅವರು ದೇವತೆಗಳಿಗೆ ಡಾಕ್ಟರ್ಸ್, ಅವರು ವೈದ್ಯರು. ಇಡೀ ದೇವತೆಗಳಿಗೆ ಏನಾರ ಆಯ್ತು ಅಂತಂದ್ರೆ ಅದನ್ನ ರೆಡಿ ಮಾಡೋರು ಯಾರು ಅಂತಂದ್ರೆ ಅಶ್ವಿನಿ ದೇವತೆಗಳು. ಅವರಿಬ್ರು ಟ್ವಿನ್ಸ್, ಅವರು ನಾ ಸತ್ಯ ಮತ್ತೆ ದಸರಾ ಅಂತ ಅಂದ್ಬಿಟ್ಟು ಅವರು ಇಬ್ರು ಈ ತುದಿಯಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೆ, ಈ ತೀರ್ಥವನ್ನ ಒಂಚೂರು ನೆಲದ ಮೇಲೆ ಹಾಕೊಂಡು ಹೀಗೆ ಮುಟ್ಕೊಂಡು ಕಣ್ಣನ್ನ ಹೀಗೆ ಮುಟ್ಕೊಂಡ್ರೆ ಅವ್ರಿಗೆ ಕಣ್ಣಿನ ಸಮಸ್ಯೆ ನಿವಾರಣೆ ಆಗತ್ತೆ. ಅದು ಎಂತ ಸಮಸ್ಯೆ ಇದ್ರೂ ನಿವಾರಣೆ ಆಗತ್ತೆ. ಹಾಗಾದ್ರೆ ಕಣ್ಣಿನ ಸಮಸ್ಯೆ ಇಲ್ಲ, ನಾನು ಹಚ್ಕೊಂಡ್ರೆ ಏನಾಗತ್ತೆ ಅಂತಂದ್ರೆ ಅತೀಂದ್ರಿಯ ಶಕ್ತಿ ಕಾಣುತ್ತೆ. ಬರೀ ಕಣ್ಣಿಗೆ ಏನ್ ಕಾಣ್ತಿದೆ ಇದನ್ನ ದಾಟಿ ನೋಡುವಂತ ಶಕ್ತಿ ನಿಮಗ್ ಬರುತ್ತೆ ಅಂತ. ಹಾಗಾಗಿ ತೀರ್ಥವನ್ನ ಹೀಗೆ ತಗೊಂಡಾಗ ನಾವೇನ್ ಮಾಡ್ತೀವಿ, ಇದನ್ನ ಆಪೋಷಣ ತಗೊಂಡು ಅದೇ ತೀರ್ಥವನ್ನ ಹೀಗೆ ಕಣ್ಣಿಗೆ ಹಚ್ಕೋತೀವಿ. ಅದೇ ತಲೆ ಮೇಲೆ ಹಾಕೊಂತೀವಿ. ಯಾಕಂತಂದ್ರೆ ಪರಮಾತ್ಮನ ಪಾದೋದಕ ಅಂತ. ತೀರ್ಥ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಪಾದ ಉದಕ. ಪಾದ ಅಂದ್ರೆ ಕಾಲು, ಉದಕ ಅಂದ್ರೆ ನೀರು, ಅವನು ಕಾಲು ತೊಳೆದಿರೋ ನೀರು ಅಂತ. ಪಾದೋದಕವನ್ನ ನನ್ನ ಶಿರ ಮೇಲೆ ಧಾರಣೆ ಮಾಡೋದಿದೆ. ಆದ್ರೆ ಮೈಗೆ ಹಚ್ಕೊಂಡೆ, ಇನ್ನೆಲ್ಲೋ ಹಚ್ಕೊಂಡೆ, ಕೈಗೆ ಒರೆಸ್ಕೊಂಡೆ, ಮೈಯೆಲ್ಲ ಮಾಡ್ಕೊಂಡೆ, ಹಾಗಲ್ಲ. ಅದಕ್ಕೊಂದು ಧನ್ಯತಾ ಭಾವ. ಅಂದ್ರೆ ನಿನ್ನ ಪಾದದಿಂದ ಬಂದ ಉದಕವನ್ನ ನಾನು ನನ್ನ ತಲೆ ಮೇಲೆ ಹಾಕೋತಿದ್ದೀನಿ ಅಂತ. ಈಗ ನಾ ಏನೋ ಕೈಯಲ್ಲಿ ತೋರಿಸಿದ್ ಅದು ಕಾಲಲ್ಲಿ ತೋರಿಸಿ ಕೈಯಲ್ಲಿ ಮಾಡ್ತಾನೆ ಅಂತ ಹೇಳ್ತೀವಲ್ಲ, ಆತರ ಪಾದ ಉದಕ ಅದು ನಿಮ್ದು. ಅದಕ್ಕೆ ನಾನು ಆ ರೆಸ್ಪೆಕ್ಟ್ ಕೊಡ್ತಿದ್ದೀನಿ ಅನ್ನೋ ಭಾವನೆಗೆ ನಾವು ತಲೆಗೆ ಹಾಕೊಂತೀವಿ. ಇಲ್ಲಿ ಹಾಕೋಬಹುದು, ಅದೇನ್ ತಪ್ಪಿಲ್ಲ. ಆದ್ರೆ ಅದು ಬಿಟ್ಟು ಬೇರೆ ಹಿಂಗಂದೆ ಹಂಗಂದೆ ಅದೆಲ್ಲ ಮಾಡ್ಕೋಬಾರ್ದು. ಅದಕ್ಕೊಂದು ಮರ್ಯಾದೆ ಇರುತ್ತೆ. ಆಮೇಲೆ ತೀರ್ಥವನ್ನ ಹನಿ ಕೆಳಗ್ ಬೀಳಕ್ ಬಿಡಬಾರ್ದು ಅಂತ ಹೇಳ್ತೀವಿ. ಆದಷ್ಟು ಅದನ್ನ ನೆಲದ ಮೇಲೆಲ್ಲ ಚೆಲ್ಲೋದು. ಯಾಕಂದ್ರೆ ಪಾದ ನಾಳೆ ಈಗ ನೆಕ್ಸ್ಟ್ ಏನಾಗುತ್ತೆ, ಹಿಂದ್ ಬರೋರು ಅದನ್ನ ತುಳಿತಾರೆ, ಹಾಗಾಗ್ಬಾರ್ದು. ಅದಕ್ಕೊಂದು ಮರ್ಯಾದೆ ಇದೆ ಅಂತ ಅಂದ್ಬಿಟ್ಟು ಹಾಗೆ ತೀರ್ಥವನ್ನ ಮಾಡುವಂಥದ್ದು. ಇನ್ನು ಪ್ರಸಾದನು ನಾ ಹೇಳಿದೆ ನಿಮಗೆ, ಯಾವುದೇ ಒಂದು ವಸ್ತು ನನ್ನ ಕೈಯಲ್ಲಿರೋ ತನಕ ಅದು ಆಹಾರ, ಅದು ಭಗವಂತನ ಮುಂದೆ ಇಟ್ಟಿದಾಗ ಅದು ಪ್ರಸಾದ. ಸೊ ಪ್ರಸಾದವನ್ನು ಹಾಗೆ ನಾವು ಅದಕ್ಕೆ ಅಂದ್ರೆ ಯಾವುದೇ ಒಂದು ತೀರ್ಥ ಆಗ್ಲಿ ಪ್ರಸಾದ ಆಗ್ಲಿ ಅದನ್ನ ನಾನು ಆ ಭಾವನೆಯಿಂದ ಅದಕ್ಕೊಂದು ಮರ್ಯಾದೆ ಅನ್ನೋದು ಕೊಟ್ಟು ತಗೋಬೇಕು ಅಂತ. ಈಗ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರೆ, ಏನು ಅನ್ನ ಸಂತರ್ಪಣೆ ಇರ್ತದೆ, ಉಳಿಸ್ತಾರೆ, ಕೆಡಿಸ್ತಾರೆ, ಹಾಳು ಮಾಡ್ತಾರೆ. ಅದಕ್ಕೊಂದು ರೆಸ್ಪೆಕ್ಟ್ ಅನ್ನೋದೇ ಇಲ್ಲ. ಅದು ಇಷ್ಟು ಜನ ಭಕ್ತರು, ಕೆಲವರು ಎಲ್ಲರೂ ಅಲ್ಲ, ನಾನು ನೋಡ್ತಿರ್ತೀವಿ. ನಾವು ನಮ್ಮ ದೇವಸ್ಥಾನದಾಗೆಲ್ಲ ಮಾಡುವಾಗ ಆ ಪ್ರಸಾದಕ್ಕೂ ಅವ್ರ ಬಗ್ಗೆ ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ, ಅದಕ್ಕೆ ನಾವೇನ್ ಹೇಳ್ತೀವಿ, ಪ್ರಸಾದವನ್ನ ಪ್ರಸಾದವಾಗೇ ತಗೊಳ್ಳಿ ಅಂತ. ಅದು ಹೊಟ್ಟೆ ತುಂಬಕ್ಕಲ್ಲ ಅಂತ. ಪ್ರಸಾದ ಅನ್ನುವಂಥದ್ದು ನಿಮ್ಮ ಹೊಟ್ಟೆ ತುಂಬಾ ತಿಂದು ಮಲ್ಕೊಳಕ್ಕಲ್ಲ. ಅದು ಪ್ರಸಾದ ರೂಪದಲ್ಲೇ ತಗೋಬೇಕು. ಅಂದ್ರೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ತಗೋಬೇಕು ಅಂತ. ಹಾಳು ಮಾಡಬಾರ್ದು ಅಂತಾನೆ ನಾವು ಹೇಳ್ತೀವಿ. ಎಸ್ ಸರ್. ಈಗ ನಮ್ಮ ಈಗ ಬೆರಳು ಹೇಳಿದ್ರಿ, ಇದು ಹಿಂಗೆ, ಇದು ಈ 5 ಬೆರಳುಗಳ ಮಹತ್ವ ಏನು? ಅದೇ ಏನ್ ಹೇಳ್ತೀವಿ, 5 ಬೆರಳಲ್ಲಿ ಪಂಚಭೂತ ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ. ಈಗ ಹೇಗೆ ನಾನು ಈ ಪ್ರಕೃತಿಯಲ್ಲೇ ಪಂಚಭೂತಗಳಿದೆ, ಏನು ನಾವು ಫೈರ್, ಅರ್ತ್, ಏರ್, ವಾಟರ್, ಸ್ಪೇಸ್ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ಅಗ್ನಿ ತತ್ವ, ಭೂತತ್ವ, ಜಲತತ್ವ, ವಾಯು ತತ್ವ ಮತ್ತೆ ಆಕಾಶ ತತ್ವ. ಹೀಗೆ ಈ ತರ 5 ತತ್ವಗಳು ಏನಿದೆ ಇದು ಈ ಪ್ರಕೃತಿಲಿ ಇದೆ, ಹಾಗೆ ನನ್ನ ದೇಹದಲ್ಲೂ ಇದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಈ ನಮ್ಮ 5 ಬೆರಳುಗಳನ್ನು ಆ ತತ್ವಗಳನ್ನೇ ಪ್ರತಿಪಾದಿಸುತ್ತೆ ಅಂತ. ಇದು ಈ ಬೆರಳು ಏನಿದೆ, ಇದು ನಾ ಹೇಳಿದೆ, ಇದು ಅಂಗುಷ್ಟ ಅಂತ ಹೇಳ್ತೀವಿ. ಅಂಗುಷ್ಟದ ಬೆರಳು ಅಂತ ಹೇಳ್ತೀವಿ. ಈ ಅಂಗುಷ್ಟದ ಬೆರಳು ಇದು ಅಗ್ನಿ ಬೆರಳಿದು ಅಂತ. ಇದು ಅಗ್ನಿ ತತ್ವವನ್ನ
ತೋರಿಸುತ್ತೆ. ಈ ಬೆರಳು ಅಗ್ನಿ ತತ್ವವನ್ನು ತೋರಿಸುತ್ತೆ. ಹಾಗೆ ಇದನ್ನ ನಾವೇನ್ ಹೇಳ್ತೀವಿ, ತೋರ್ ಬೆರಳು ಅಂತ ಹೇಳ್ತೀವಿ. ಈ ತೋರ್ ಬೆರಳು ಅನ್ನೋದು ವಾಯು ತತ್ವವನ್ನ ತೋರಿಸುತ್ತೆ. ಹಾಗೆ ಇದು ಮಾಧ್ಯಾನಿಕ ಅಂತ ಹೇಳಿ ಅಥವಾ ಇದು ಮಧ್ಯದ ಬೆರಳು ಅಂತ ನಾವೇನ್ ಹೇಳ್ತೀವಿ. ಇದು ನಮಗೆ ಏನ್ ತೋರಿಸುತ್ತೆ ಅಂತಂದ್ರೆ ಆಕಾಶ ತತ್ವವನ್ನು ತೋರಿಸುತ್ತೆ. ಸ್ಪೇಸ್ ಅಂತ ನಾವೇನು ಆಕಾಶ ತತ್ವವನ್ನು ತೋರಿಸುತ್ತೆ. ಹಾಗೆ ಇದ್ರ ಹೆಸರು ಅನಾಮಿಕ ಅಂತ ಅಂದ್ಬಿಟ್ಟು ಈ ಬೆರಳ ಹೆಸರು. ಸೊ ಈ ಬೆರಳು ನಮಗೆ ಆಕಾಶ ಪೃಥ್ವಿ ತತ್ವವನ್ನ ತೋರಿಸುತ್ತೆ. ಅರ್ತ್ ಎಲಿಮೆಂಟ್ ಪೃಥ್ವಿ ತತ್ವವನ್ನ ತೋರಿಸುತ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಇದಕ್ಕೆ ಹೆಸರು ಕನಿಷ್ಠಿಕ ಅಂತ ಅಂದ್ಬಿಟ್ಟು. ಸೊ ಈ ಬೆರಳು ನಾವೇನ್ ಹೇಳ್ತೀವಿ ಅಂತಂದ್ರೆ ಜಲ ತತ್ವವನ್ನ ತೋರಿಸುತ್ತೆ ಅಂತ ಹೇಳ್ತೀವಿ. ಈಗ ಮೇಡಮ್ ಹಿಂಗಂದ್ರೆ ಜಲ, ಅವನಿಗೆ ಜಲ ತತ್ವ ಬಂದಿದೆ ಅಂತ. ಈಗ ವಾಯು ತತ್ವ, ಈಗ ನಿಮ್ಮ ಹತ್ರ ಯಾರೋ ಬಂದು ಕೇಳ್ತಾರೆ, ಸರ್ ಈ ರೂಟ್ ಹಿಂಗ್ ಹೋದ್ರೆ ಹಿಂಗ್ ಹೋಗುತ್ತೆ, ಹಿಂಗ್ ಹೋಗಿ ಹಂಗ್ ಹೋಗ್ರಿ, ನಾವ್ ಏನ್ ತೋರಿಸ್ತೀವಲ್ಲ ಇದು ವಾಯು ತತ್ವವನ್ನ ತೋರಿಸುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದರಲ್ಲಿ ನಾನು ತುಂಬಾ ಏನೋ ಸ್ಥೂಲವಾಗಿ ಹೇಳಿದೆ ಅಷ್ಟೇ, ಸೂಕ್ಷ್ಮವಾಗಿ ಇದರಲ್ಲಿ ತುಂಬಾ ತಿಳ್ಕೊಳ್ಳೋದಿದೆ. ಈ ನಾನು 5 ಬೆರಳಿಗೆ ನಾನು 5 ಎಪಿಸೋಡ್ ಮಾಡಬಹುದು ಅಷ್ಟಿದೆ. ಇದ್ರೊಳಗೆ ಏನೇನ್ ಇರ್ತಾವಂತಲ್ಲ, ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಅದು ಶಂಖಚಕ್ರ, ಅದು ಬೇರೆ. ಇದೇನ್ ಹೇಳ್ತೀವಿ ಅಂತಂದ್ರೆ ಇದು ನಾವು ಆತ್ಮ ಅಂತ ಹೇಳ್ತೀವಿ, ಇದು ಪರಮಾತ್ಮ ಅಂತ ಹೇಳ್ತೀವಿ, ಇದು ಆತ್ಮತತ್ವ. ಈ ಬೆರಳು ಏನಿದೆ ಆತ್ಮತತ್ವವನ್ನು ತೋರಿಸುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಬೆರಳನ್ನ ನಾವು ಶ್ರಾದ್ದ ಕರ್ಮದಲ್ಲಿ ಪಿತೃಗಳಿಗೆ ಕುಂಕುಮ ಹಚ್ಚಬೇಕಾದ್ರೆ, ಪಿತೃಗಳಿಗೆ ಕುಂಕುಮ ಕುಂಕುಮ ಹಚ್ಚಲ್ಲ ನಾವು, ಇದನ್ನ ಹಚ್ಬೇಕಾದ್ರೆ, ಗಂಧ ಹಚ್ಬೇಕಾದ್ರೆ, ಮತ್ತೆ ನಾವು ಅಂಗಾರ ಹಚ್ಬೇಕಾದ್ರೆ ಈ ಬೆರಳನ್ನೇ ಬಳಸ್ತೀವಿ ಅಂತ. ಯಾಕೆ ಈ ಬೆರಳನ್ನ ಬಳಸ್ತೀವಿ? ಇದು ಆತ್ಮ ಅಂತ ನಾನು ಹೇಳಿದೆ. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಈ ಬೆರಳನ್ನ ಬಳಸಲ್ಲ. ಯಾಕೆ ಅಂತಂದ್ರೆ ಫೋಟೋಗೆ ಇದೇ ಬೆರಳಿಂದ ಹಚ್ಚಬೇಕು ಅಂತ ಹೇಳಿ ಕುಂಕುಮ ಹಚ್ಚಬಾರ್ದು ಅವ್ರಿಗೆ. ನೀವು ಫೋಟೋ ಕುಂಕುಮ ಹಚ್ಚಬಹುದು, ಅದೇನ್ ತೊಂದ್ರೆ ಇಲ್ಲ. ನಾನು ಹೇಳಿದ್ದು ಪಿಂಡ ಪ್ರದಾನ ಮಾಡ್ಬೇಕಾರಲ್ಲ ನಾವು ಕುಂಕುಮ ಬಳಸಲ್ಲ, ಗಂಧ ಬಳಸ್ತೀವಿ ಅಂತ ಹೇಳಿ. ಸೊ ಈ ಬೆರಳು ಏನು ಅಂತಂದ್ರೆ ಆತ್ಮ ಅಂತ ಹೇಳಿದೆ. ಹಾಗಾದ್ರೆ ನಾವು ಪಿತೃಗಳಿಗೆ ಯಾಕೆ ಇದನ್ನ ಬಳಸ್ತೀವಿ ಅಂತಂದ್ರೆ ನಮಗೆ ಶಾಸ್ತ್ರದಲ್ಲಿ ಒಂದು ಯುಕ್ತಿ ಕೊಟ್ಟಿದ್ದಾರೆ. ಏನಂತಂದ್ರೆ ಆತ್ಮ ವೈ ಪುತ್ರ ನಾಮಾಸಿ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಮಗ ನನ್ನ ಆತ್ಮ ಅಂತ. ಈಗ ನಾನು ಮಗನ್ ಹುಟ್ಟಿಸಿದ್ದೀನಿ ಅಂತಂದ್ರೆ ನಾನ್ ತೀರ್ಕೊಂಡ್ರು, ನಾ ಸತ್ ಮೇಲೂ ನನ್ನ ಆತ್ಮ ನನ್ನ ಮಗನ್ ರೂಪದಲ್ಲಿ ಅಲ್ಲಿ ಇರುತ್ತೆ ಅಂತ. ಹಾಗಾಗಿ ಆತ್ಮದ ಬೆರಳಿಂದ ಮಾತ್ರ ಪಿತೃಪೂಜೆ, ಬೇರೆ ಬೆರಳನ್ನ ಬಳಸಲ್ಲ. ಹಾಗಾಗಿ ಈ ಬೆರಳನ್ನ ಬೇರೆ ಕಡೆನೂ ಬಳಸಲ್ಲ. ಮತ್ತೆ ಈ ಬೆರಳಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದು ಇಗೋ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ನಾನು ಅನ್ನೋದನ್ನ ತೋರಿಸೋದು ಈ ಬೆರಳು ಅಂತ. ಹಾಗಾಗಿ ಈ ಬೆರಳನ್ನ ಸಾಮಾನ್ಯವಾಗಿ ಬೇರೆ ಯಾವ ಪೂಜೆ ಕಾರ್ಯದಲ್ಲಾಗ್ಲಿ ಇದರಲ್ಲಿ ಬಳಸಲ್ಲ. ಅದೇ ನಾವು ಅದ್ವೈತ ತತ್ವದಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ ಏನಾಗತ್ತೆ ಅಂತಂದ್ರೆ ನೀವು ಜಪ ಮಾಡಕ್ ಕೂತ್ಕೊಂತಿರಲ್ಲ. ಈಗ ಯಾವ್ಯಾವ ಬೆರಳಿಂದ ಇದೊಂದು ಹೇಳ್ಬಿಡ್ತೀನಿ. ಯಾಕಂದ್ರೆ ಜಪ ಮಾಡಕ್ ಕೂತಾಗ ನಾವೇನ್ ಮಾಡ್ತೀವಿ, ಆತ್ಮ ಅನ್ನೋದು ಬಗ್ಬೇಕು ಅಂತ. ಇದು ಪರಮಾತ್ಮ, ಆತ್ಮ ಅನ್ನೋದು ಬಗ್ಗಿ ಪರಮಾತ್ಮನಲ್ಲಿ ಸೇರಿದಾಗ ಮಾತ್ರ ಹಿಂಗ್ ಕೂರ್ತೀವಿ ನಾವು ಜಪಕ್ಕೆ. ಅಂದ್ರೆ ಆತ್ಮ ಅನ್ನೋದನ್ನ ಬಗ್ಸೋನು ಪರಮಾತ್ಮ, ಅವನೇ ಪರಂಜ್ಯೋತಿ ಸ್ವರೂಪ. ಇದು ಫೈರ್, ಇದು ಪರಂಜ್ಯೋತಿ ಸ್ವರೂಪನಾದಂತಹ ಭಗವಂತ ಈ ಆತ್ಮನನ್ನ ಬಗ್ಸಿ ಅವನಿಗೆ ಜ್ಞಾನ ಕೊಟ್ರೆ ಮಾತ್ರ ಅವನು ಉದ್ಧಾರ ಆಗ್ತಾನೆ. ಅದಕ್ಕೆ ನಾವು ಹಿಂಗ್ ಕೂತಾಗ ನಮಗೆ ಧ್ಯಾನದಲ್ಲಿ ಕನೆಕ್ಟ್ ಆಗ್ತೀವಿ ಬೇಗ ಯೂನಿವರ್ಸಿಗೆ. ಆತ್ಮ ಅನ್ನೋದನ್ನ ನಾವು ಬಗ್ಗಿಸ್ತೀವಿ, ಅಹಂಕಾರ ಅನ್ನೋದನ್ನ ಬಗ್ಗಿಸ್ಕೋತೀವಿ ಅನ್ನೋಂಥದ್ದು ಈ ಸಂಕೇತ ಇದು. ಅದಕ್ಕೆ ಈಗ ಇದಕ್ಕೆ ಹೌದು. ಇನ್ನು ಉಳಿದಿದ್ದು ಬೆರಳು ಈಗ ದೇವರಿಗೆ ಪೂಜೆ ಮಾಡಿ, ಇನ್ನು ಉಳಿದಿದ್ದು ನಾವೇನ್ ಹೇಳ್ತೀವಿ ಅಂತಂದ್ರೆ ನಾವೇ ಬಾಕಿ ಬೆರಳಿಂದ ಹಚ್ಕೋಬೇಕು. ಏನ್ ಹೇಳ್ತೀವಿ ಬಾಕಿ ಅಂತೆ. ಈಗ ನಾ ಹೇಳ್ದೆ ಫೈರ್ ತೋರ್ಸತ್ತಿದು ಅಂತ ಹೇಳಿದೆ. ಅಂದ್ರೆ ಅಗ್ನಿ, ಶೌರ್ಯ, ಶಕ್ತಿ, ಸಾಹಸ. ಹಂಗಾಗಿ ಏನ್ ಮಾಡೋರು ಅಂತಂದ್ರೆ ಹಳೆ ಕಾಲದಲ್ಲೆಲ್ಲ ನೀವು ಫಿಲಮ್ ಅಲ್ಲೆಲ್ಲ ನೋಡಿರ್ತೀರಿ, ಈ ಯುದ್ಧಕ್ಕೆಲ್ಲ ಹೋಗ್ಬೇಕಾದ್ರೆ ಹಿಂಗೆ ತಿಲಕ ಇಟ್ಕೊಂಡು ಹೋಗು ನೀನು ಜಯವಾಗಿ ಬಾ ಅಂತ. ಅಂದ್ರೆ ಒಬ್ಬ ಮನುಷ್ಯ ಜಯ ಆಗ್ಬೇಕು, ವಿಜಯ ಆಗ್ಬೇಕು ಅಂತಂದ್ರೆ ಅವನಲ್ಲಿ ಆ ಫೈರ್ ಇರ್ಬೇಕಂತ. ಆ ಅಗ್ನಿ ತತ್ವ ಇದ್ರೆ ಮಾತ್ರ ಅವನು ಶೌರ್ಯವಾಗಿ ಹೋರಾಡ್ತಾನೆ ಅನ್ನೋದಕ್ಕೆ ಇದು ಅಗ್ನಿಗೆ ಸಿಂಬಲ್. ಇದು ಹೀಗೆ ಹಚ್ಚಿ ಕಳಿಸೋರು. ಅದೇ ರೀತಿ ನೆಕ್ಸ್ಟ್ ಇದು ಬಂತು ಅಂತಂದ್ರೆ ನಾವ್ ಹೇಳಿದ್ರೆ ನಮಗೆ ಮಧ್ಯದ ಬೆರಳು ಅಥವಾ ಮಧ್ಯನಿಕ ನಮ್ದು ಏನಿದೆ ಇದು ನಾನು ಆಕಾಶ ತತ್ವಕ್ಕೆ ಕನೆಕ್ಟ್ ಆಗತ್ತೆ ಅಂತ ಹೇಳಿದೆ. ಇದನ್ನ ಸಾಮಾನ್ಯವಾಗಿ ನಾವೆಲ್ಲೂ ಬಳಸಲ್ಲ, ದೇವರ ಪೂಜೆಯಲ್ಲೂ ಬಳಸಲ್ಲ. ಇದನ್ನ ತಾಂತ್ರಿಕ ಶಕ್ತಿಯಲ್ಲಿ, ತಾಂತ್ರಿಕ ವಿದ್ಯೆಯಲ್ಲಿ ಈ ಬೆರಳು ಪ್ರಯೋಗ ಆಗುತ್ತೆ. ಇದು ಜಾಸ್ತಿ ಬೇರೆ ಎಲ್ಲೂ ಪ್ರಯೋಗ ಮಾಡಲ್ಲ. ತಾಂತ್ರಿಕದಲ್ಲಿ ಈ ಬೆರಳನ್ನ ಪ್ರಯೋಗ ಮಾಡ್ತಾರೆ. ನಾವು ಹಚ್ಕೋಬೇಕಾದ್ರೆ ಇದಲ್ಲ, ನಾವು ಅನಾಮಿಕದಲ್ಲಿ ಹಚ್ಕೋಬೇಕು ಅಂತ. ಈ ಬೆರಳ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಹೆಸರು ಅನಾಮಿಕ ಅಂತ, ಹೆಸರು ಇಲ್ದಿರೋ ಬೆರಳು ಅಂತ.
ಈ ಬೆರಳು ಹೆಸರೇ ದೇವ್ರಿಗೆ ಯಾವ್ದು ಬೆರಳಿಂದ ಹಚ್ಬೇಕು? ಅವನು ಅನಾಮಿಕ. ಹ್ಮ್. ಅಂದ್ರೆ ನಾವ್ ಇಟ್ಕೊಂಡಿರೋದು ಇವನೀಶ್ವರ, ಇವನು ವಿಷ್ಣು, ಇದು ಅಮ್ಮನವರು, ಇದು ಗಣಪತಿ ಅಂತ ನಾವಿಟ್ಟಿರೋ ಹೆಸರು. ಬಟ್ ಮೂಲದಲ್ಲಿ ನೀವು ಹೋದ್ರೆ ಆ ಪರಮಾತ್ಮ ಅನ್ನೋನು ಹೆಸರಿಲ್ದಿರೋನು, ಅನಾಮಿಕ ಅವನು. ಹಾಗಾಗಿ ಈ ಬೆರಳು ಹೆಸರಿಲ್ದಿರೋ ಬೆರಳು ಅಂತ. ನಾವು ಸುಮ್ಮನೆ ಉಂಗುರ ಬೆರಳು ಅಂತೀವಿ. ಉಂಗುರದ ಬೆರಳು ನಾವು ಉಂಗುರ ಹಾಕೊಳ್ಳೋದ್ರಿಂದ ಉಂಗುರದ ಬೆರಳು ಅಂತ ಹೇಳ್ತೀವಿ. ಸೊ ಇದು ಅನಾಮಿಕ. ಈ ಬೆರಳಲ್ಲೇ ನಾವು ಹಚ್ಕೋಬೇಕಾದಂತದ್ದು ಎಲ್ಲದನ್ನ ಇದರಲ್ಲೇ ಮಾಡ್ಬೇಕು. ಹೌದು, ಯಾಕಂತಂದ್ರೆ ಇದು ಪೃಥ್ವಿ ತತ್ವ ಅಂತ ಹೇಳಿದೆ ನಾನು. ಒಬ್ಬ ಮನುಷ್ಯ ಬದುಕಿ ಬಾಳಿ ಉದ್ಧಾರ ಆಗ್ಬೇಕಂತಂದ್ರೆ ಈ ಭೂಮಿ ಮೇಲೆನೆ ಎಲ್ಲ ಆಗುವಂತದ್ದು. ಈ ಪೃಥ್ವಿಗೆ ಅಷ್ಟು ಮಹತ್ವತೆ ಇದೆ. ಹೌದು, ನಾವು ಹಚ್ಕೋಬೇಕು ಅಂತ ಹೇಳಿ ಇದು ಅನಾಮಿಕ ಅಂತ ಹೇಳ್ತೀವಿ. ಇನ್ನು ಕನಿಷ್ಠಿಕ ನಾವು ಬಳಸಲ್ಲ, ಎಲ್ಲಿಯೂ ಬಳಸಲ್ಲ. ಸರಿ, ಈಗ ಒಂದು ಟೈಮ್ ಆಗ್ತಾ ಇದೆ. ಈಗ ಈ ಬಳೆ ಓಲೆ ಇವೆಲ್ಲ ನೋಡಿ, ಇದು ಎಂತ ಟಾಪಿಕ್ ಅಂತಂದ್ರೆ ಇದನ್ನ ಹೇಳಲೇಬೇಕು, ಟೈಮ್ ಆದ್ರೂ ಹೇಳ್ಬೇಕಾದಂತ ಟಾಪಿಕ್. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ತಾಯಿ ಅಂದ್ರೇನೆ ಅದನ್ನ ಅವಾಯ್ಡ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಬೇಡ ಬಿಡು, ಹೋಗ್ಲಿ, ಇಲ್ಲ ಅಂದ್ರೆ ಇಲ್ಲ, ನಮ್ಮ ಮಗಳು ಕುಂಕುಮ ಇಡಲ್ಲ, ಅದು ಫ್ಯಾಷನ್ ಈಗ ಅಂತ ನಾವು ಅದನ್ನ ಫ್ಯಾಷನ್ ಆಗಿ ತಗೊಂತಾ ಇದೀವಿ. ಅಥವಾ ಬಳೆ ಹಾಕಲ್ಲ, ಅದೆಲ್ಲ ಕಾಮನ್, ಇವಾಗ ಏನು ಮಾಡಕ್ಕಾಗಲ್ಲ. ಮತ್ತೆ ಅವ್ರು ಹಾಕೊಂತಾರೆ, ಮಕ್ಕಳಿಗೆ ಹಾಕಕ್ಕಾಗಲ್ಲ. ಇದು ನಾನು ಒಬ್ರಿಗೆ ಕೇಳಿದೆ, ನಾನಿದು ಅಲ್ಲ ರೀ, ನೀವು ಹಾಕೊಂತೀರಿ, ಅವ್ರಿಗೆ ಯಾಕೆ ಹಾಕೊಳಕ್ಕಾಗಲ್ಲ? ಇಲ್ಲ, ಅವ್ರು ಕೇಳಿರೋ ಪ್ರಶ್ನೆಗೆ ನಂಗೆ ಉತ್ತರ ಕೊಡಕ್ಕಾಗಲ್ಲ ಅಂತಂದ್ರು. ಯಾಕೆ ಬಳೆ ಹಾಕೋಬೇಕು ಅಂತ ಕೇಳ್ತಾಳೆ. ಹೌದು ಅನ್ನಿಸ್ತು ನಂಗೆ, ಯಾಕೆ ಹಾಕೋಬೇಕು? ಇದಕ್ಕೆ ನಾನಂದೆ, ನೋಡ್ರಿ, ಇದನ್ನ ನೀವು ತಿಳ್ಕೊಂಡು ಅವ್ರಿಗೆ ತಿಳಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನೀವು ರಿಸರ್ಚ್ ಮಾಡ್ಬೇಕು ಇದ್ರ ಬಗ್ಗೆ, ಯಾಕೆ ಹೇಳಿದ್ರು ಅಂತ ಅನ್ಬಿಟ್ಟು. ಯಾಕಂದ್ರೆ ನಮ್ಮ ಪೂರ್ವಜರು ಯಾವತ್ತೂ ದಡ್ಡರಲ್ಲ. ಏನಾರು ಒಂದ್ ಮಾಡಕ್ ಹೇಳಿದಾರೆ ಅಂತಂದ್ರೆ ಖಂಡಿತ ಇರುತ್ತೆ. ಅದರಲ್ಲಿ ದೈವಿಕವಾದ ಮಹತ್ವನೂ ಇರುತ್ತೆ, ವೈಜ್ಞಾನಿಕ ಮಹತ್ವನೂ ಇರುತ್ತೆ, ಸಾಮಾಜಿಕವಾದ ಎಲ್ಲ ರೀತಿಯಲ್ಲೂ ಇರುತ್ತೆ. ಈಗ ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನಾವು ಒಂದು ಕೇಬಲ್ ಎಳೆದ್ವಿ ಅಂತ ಅನ್ಕೊಳ್ಳೋಣಪ್ಪ, ಎಲೆಕ್ಟ್ರಿಸಿಟಿ ಕೇಬಲ್ ಎಳೆದಿದ್ವಿ, ಇಲ್ಲಿಂದ ಅಲ್ಲಿ ಕೇಬಲ್ ಎಳೆದಿದ್ದೀವಿ. ಸುಮ್ಮನೆ ಉದಾಹರಣೆಗೆ, ಈ ಕೇಬಲ್ ಮಧ್ಯದಲ್ಲಿ ಕಟ್ ಆಗಿದೆ. ನಾ ಇಲ್ಲಿ ಬಂದು ಜಾಯಿಂಟ್ ಮಾಡಿಸ್ತೀನಿ, ಆಯ್ತಾ? ನಾಳೆ ನನಗೆ ಈ ಕೇಬಲ್ ಅಲ್ಲಿ ತೊಂದರೆ ಬಂದ್ರೆ ಎಲ್ಲಿ ಬರ್ಬೋದು? ಅಲ್ಲೇ ಜಾಯಿಂಟ್ ಆದ ಬರುತ್ತೆ. ನಮಗೆ ಅಷ್ಟು ಬುದ್ಧಿ ಇದೆ, ಜಾಯಿಂಟ್ ಆದಲ್ಲೇ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ ಇಡೀ ನಮ್ಮ ದೇಹದಲ್ಲಿ ಎಷ್ಟು ಜಾಯಿಂಟ್ ಇದೆ. ನಮ್ಮ ಪೂರ್ವಜರು ಎಲ್ಲೆಲ್ಲಿ ನಿಮಗೆ ಬಳೆ ಹಾಕೊಳ್ಳಿ, ಡಾಬ್ ಹಾಕೊಳ್ಳಿ, ಕತ್ತಿಗೆ ಸರ ಹಾಕೊಳ್ಳಿ ಅಂತ ಕೊಟ್ಟಿದ್ರು, ಅದೆಲ್ಲ ಜಾಯಿಂಟ್ ಸರ್. ಇದು ಒಂದ್ ಜಾಯಿಂಟ್, ಇಲ್ಲಿಗೆ ಒಂದ್ ಮೆಟಲ್ ಇಟ್ರು. ಇದು ಒಂದ್ ಜಾಯಿಂಟ್, ಇಲ್ಲಿಗೆ ಒಂದ್ ಮೆಟಲ್ ಇಟ್ರು. ಇದು ಒಂದ್ ಜಾಯಿಂಟ್, ಇಲ್ಲಿಗೆ ಒಂದ್ ಡಾಬ್ ಹಾಕೊಂತಿದ್ರು. ಇದು ಒಂದ್ ಜಾಯಿಂಟ್, ರಾಜರ ಕಾಲದಲ್ಲಿ ಇಲ್ಲಿ ಹಾಕೋರು, ಇಲ್ಲೆಲ್ಲೂ ಹಾಕ್ತಿರ್ಲಿಲ್ಲ. ಕರೆಕ್ಟ್. ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲಲ್ಲಿಗೆ ಒಂದೊಂದು ಮೆಟಲ್ ತಗೊಂಬಂದ್ ಇಟ್ರು. ಅದು ಇಲ್ಲಿಗೆ ಸರ, ಅಲ್ಲಲ್ಲಿ ಮೆಟಲ್ ತಗೊಂಬಂದ್ ಇಟ್ರು. ನಾ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ, ಅದು ಬಂಗಾರ ಆಗ್ಬೋದು, ಬೆಳ್ಳಿ ಆಗ್ಬೋದು, ಏನಾರ ಆಗ್ಬೋದು, ಮೆಟಲ್ ತಗೊಂಬಂದ್ ಇಟ್ರು. ಕರೆಂಟ್ ನೀಟಾಗಿ ಪಾಸ್ ಆಗುತ್ತೆ. ಹಾಗಾಗಿ ಯಾರು ಈ ಜಾಯಿಂಟ್ ಗಳಲ್ಲಿ ಈ ತರ ಮೆಟಲ್ ಗಳನ್ನ ಹಾಕಲ್ಲ, ಅವರಿಗೆ ಚಿಕ್ಕ ವಯಸ್ಸಿಂದಾನೇ ಏನಾಗಕ್ ಶುರು ಆಗ್ಬಿಡುತ್ತೆ, ಕೈ ನೋವು, ಕಾಲ್ ನೋವು, ಕೂತ್ರಾಗಲ್ಲ, ಈ ರೀತಿಯಾದಂತ ಪ್ರಾಬ್ಲಮ್ ಆಗಕ್ ಶುರು ಆಗುತ್ತೆ. ನಮ್ಮ ಅಜ್ಜಿ ಇದ್ರು, 90 ವರ್ಷ ಇದ್ರು, ಅವ್ರ ಕೆಲಸ ಅವ್ರು ಮಾಡ್ಕೊಂತಿದ್ರು ಇರೋ ತನಕನು. ಈ ರೀತಿ ಯಾವುದೇ ರೀತಿ ನೋವು ಅಂತ ಅಂತಿರ್ಲಿಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಸಾಧ್ಯವಾದಷ್ಟು ನಿಮ್ಮ ಮಕ್ಳಿಗೂ ಇದನ್ನ ಕಲಿಸಿ. ಈ ಧರ್ಮಾಚರಣೆ, ಇದರಲ್ಲಿ ಸೈನ್ಸು ಇದೆ, ಮತ್ತೆ ಎಮೋಷನಲ್ಲು ಇದೆ, ಮತ್ತೆ ಫಿಸಿಕಲಿನೂ ಇದೆ. ನಿಮಗೆ ಎಲ್ಲಾ ರೀತಿ ಒಳ್ಳೇದಾಗೋ ಹಾಗೆ, ಅಂದ್ರೆ ಏನಂತೀವಿ ನಾವು, ಇದನ್ನ ಆರ್ಥಿಕವಾಗಿ, ಮಾನಸಿಕವಾಗಿ, ಎಲ್ಲ ರೀತಿ ಅಭಿವೃದ್ಧಿ ಆಗೋ ಹಾಗೆ ಮಾಡಿರುವಂತ ಒಂದು ಶಾಸ್ತ್ರ ಇದು, ಈ ಧರ್ಮಾಚರಣೆ. ಇದನ್ನ ನೀವು ಪಾಲನೆ ಮಾಡಿ, ಕ್ವಶನ್ ಕೇಳಿದ್ರೆ ಅದನ್ನ ಆನ್ಸರ್ ಮಾಡೋ ಹಾಗೆ ನೀವು ಫಸ್ಟ್ ಅದನ್ನ ಪ್ರಿಪೇರ್ ಆಗಿ, ಇದು ಏನಿದೆ ಅನ್ನೋದನ್ನ ನೀವು ರಿಸರ್ಚ್ ಮಾಡಿ ತಿಳ್ಕೊಂಡು ಅದನ್ನ ನಿಮ್ಮ ಸಂತತಿ, ಮುಂದಿನ ಸಂತತಿಗೆ ನೀವು ಅದನ್ನ ದಾಟಿಸಿ ಅಂತೇಳಿ ನಾನು ಕೇಳ್ಕೊಂತೀನಿ. ಈ ಒಟ್ಟು ಪೂಜಾ ವಿಧಾನ, ಈ ಎಲ್ಲ ವಿಚಾರಕ್ಕೆ 1 ನಿಮಿಷ ಏನ್ ಹೇಳ್ಬೋದು? ಇಲ್ಲ, ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ನಾವು ತುಂಬಾ ಪುಣ್ಯವಂತರು ಅಂತ. ಈ ಭಾರತ ದೇಶದಲ್ಲಿ ಹುಟ್ಟಿರೋದೇ ನಮ್ ಪುಣ್ಯ. ಅದರಲ್ಲೂ ನಮಗೆ ಈ ರೀತಿ ಧರ್ಮಾಚರಣೆಗಳನ್ನ, ಮತ್ತೆ ಶಾಸ್ತ್ರಬದ್ಧವಾದ ಧರ್ಮಾಚರಣೆಗಳನ್ನ, ವೈಜ್ಞಾನಿಕವಾದ ಆಚರಣೆಗಳನ್ನ ನಮ್ಮ ಪೂರ್ವಜರು ಮತ್ತೆ ನಮ್ಮ ಋಷಿ ಮುನಿಗಳು ಹಾಕೊಟ್ಟಿದ್ದಾರೆ. ನಾವು ತುಂಬಾ ಪುಣ್ಯವಂತರು ಈ ತರದೆಲ್ಲ ನಮಗೆ ಸಿಕ್ಕಿರೋದಕ್ಕೆ. ಇದನ್ನ ದಯವಿಟ್ಟು ಯಾರು ಬಿಡದೆ ಇದನ್ನ ನೀವು ಪಾಲಿಸಿ ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಿಂದ ಕೇಳ್ಕೊಂತೀನಿ. ಇದುವರೆಗೆ ನವೀನ್ ಶಾಸ್ತ್ರಿ ಗುರುಜಿಯವರ ಮಾತುಗಳನ್ನು ಕೇಳಿದಿರಿ. ಪೂಜೆಯ ವಿಧಾನಗಳು ಹೇಗೆ ಮಾಡಬೇಕು, ಬೆರಳುಗಳ ಮಹತ್ವಗಳು, ಅದರ ಜೊತೆಗೆ ನಾವು ಯಾಕೆ ಹೆಣ್ಮಕ್ಳು ಕುಂಕುಮ, ಓಲೆ, ಆಮೇಲೆ ಇವೆಲ್ಲ ಮೂಗುತಿ, ಇವೆಲ್ಲ ಧಾರಣೆ ಯಾಕೆ ಮಾಡಬೇಕು ಅಂತ, ಧರ್ಮಾಚರಣೆ ಯಾಕೆ ಬೇಕು, ಮತ್ತು ಈಗ ತೀರ್ಥ ಪ್ರಸಾದ, ನೀವು ಏನಾಗಿದೆ ನಮ್ಮಲ್ಲಿ ಸರಿಯಾಗಿ ಸಮರ್ಪಕವಾದಂಥ ರೀತಿಯಲ್ಲಿ ಇಲ್ಲ. ನಮ್ಮ ವೇದಗಳು ಅವೆಲ್ಲ ಹೇಳ್ತವೆ, ಧರ್ಮ ಹೇಳುತ್ತೆ, ಹಿಂದುತ್ವ ಹೇಳುತ್ತೆ, ಎಲ್ಲ ಅದ್ರ ಬೇಸಿಕ್ ಇದು.
ಮೂಲ ತತ್ವಗಳಿವು. ಇವುಗಳನ್ನು ನೀವು ಪಾಲಿಸ್ಬೇಕು. ಮನೆಗೆ ಕಟ್ಟಬೇಕಾದ್ರೆ ಪಿಲ್ಲರ್ ಹಾಗೆ ಇವುಗಳನ್ನು ನೀವು ಧರ್ಮ ಆಚರಣೆ ಮಾಡಬೇಕು, ಪೂಜೆಗಳ ಆಚರಣೆ ಮಾಡಬೇಕು. ಅಂದರೆ ಇವುಗಳನ್ನು ಪ್ರಾಥಮಿಕ ಹಂತದ ಪಾಲನೆಗಳು ಬಹಳ ಮುಖ್ಯ. ಇವನ್ನ ತಂದೆ ತಾಯಾದವರು ಸಮರ್ಪಬೇಕು, ತಾವು ತಿಳ್ಕೋಬೇಕು, ಮಕ್ಕಳಿಗೆ ಕಲಿಸ್ಬೇಕು. ನಮ್ಮ ಪೂಜಾ ನೋಡಿ, ಮನೆಯಲ್ಲಿ ಪೂಜಾ ರೂಮ್ ಎಲ್ಲಿರಬೇಕು, ಹೇಗೆ ನಾವು ಪೂಜೆಗಳನ್ನು ಆಚರಣೆ ಮಾಡಬೇಕು, ವಿಧಾನಗಳನ್ನು ಹೆಂಗೆ ಬಳಸಬೇಕು, ಯಾಕೆ ಕುಂಕುಮ ಅರಿಶಿನ ಬಳಸಬೇಕು, ಗಂಧ ಯಾವಾಗ ಬಳಸಬೇಕು, ಇವೆಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು. ಅದು ನಿಜವಾಗಿ ಒಂದು ಭಕ್ತಿ ಅಂದ್ರೆ ಏನು? ಮನುಷ್ಯನ ಶಕ್ತಿ. ಅದು ಭಗವಂತನ ಆರಾಧನೆ ಮಾಡಬೇಕು. ನಾವು ಧರ್ಮ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಸೊ ಈ ಎಲ್ಲ ಹಂತವನ್ನು ಅತ್ಯಂತ ಬಹಳ ಸಂಕ್ಷಿಪ್ತವಾದಂಥ ಸಮಯದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನವೀನ್ ಶಾಸ್ತ್ರಿ ಗುರೂಜಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ತೆ.